ರಿಸಲ್ಟ್ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ನಾನು ರಂಗನಾಥ್ ಭಾರದ್ವಾಜ್. ಸಾಕಷ್ಟು ಸಂಗತಿಗಳನ್ನು ಮಾತಾಡುವಂಥದ್ದಿದೆ. ಏನು ಸಂದೇಶ ರವಾನೆ ಆಗಿದೆ? ಯಾಕಂದರೆ ಪ್ರತಿ ಚುನಾವಣಾ ಫಲಿತಾಂಶ ಕೂಡ ಹಲವಾರು ಸಂದೇಶಗಳನ್ನು ರವಾನಿಸುತ್ತೆ. ಯಾವ್ಯಾವ ಪಕ್ಷಕ್ಕೆ ಯಾವ್ಯಾವ ರೀತಿ ಪಾಠ ಹೇಳಿದೆ, ಇದಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಸಂಗತಿಗಳನ್ನು ಮಾತಾಡ್ತೀವಿ. ಈಗಾಗಲೇ ರಿಸಲ್ಟ್ ಬಂದಿದೆ ಪರಿಷತ್ದು. ಆದರೆ ಪರಿಷತ್ನ ರಿಸಲ್ಟ್ನಲ್ಲಿ ಒಂದಿಷ್ಟು ರಹಸ್ಯ ಅಡಗಿದೆ. ಅದೇನೆಂದ್ರೆ, ನಿಜಕ್ಕೂ ಇದು ವಿಧಾನಸಭಾ ಚುನಾವಣೆಗೆ ದಿಕ್ಸೂಚಿನ ಅನ್ನುವಂಥ ಒಂದು ಪ್ರಶ್ನೆ ಇದ್ದೇ ಇದೆ. ಅದು ಹೌದು ಅಥವಾ ಅದು ಅಲ್ಲ ಅನ್ನೋದನ್ನ ಹೇಳುವಂತ ಸ್ಥಿತಿಯಲ್ಲಿ ಈಗ ರಾಜಕೀಯ ಪಕ್ಷಗಳಿಲ್ಲ. ಯಾಕಂದ್ರೆ ಎರಡೂ ಪಕ್ಷಗಳಿಗೆ ಸಮಬಲದ ಪ್ರಮುಖ ಎರಡೂ ಪಕ್ಷಗಳಿಗೂ ಕೂಡ ಸಮಬಲದ ಸೀಟುಗಳು ಮಾತ್ರ ಬಂದಿವೆ. ನಂಬರ್ ಹೇಳೋದೊಂದು ಅಸಲಿ ಸತ್ಯ. ಹಾಗಾದ್ರೆ ಬೇರೇನೇನು ಇದೆ, ಯಾವ ಸ್ವರೂಪದಲ್ಲಿದೆ, ಬಿಜೆಪಿಗೆ ಎಷ್ಟರ ಮಟ್ಟಿಗೆ ಇಲ್ಲಿ ಬಲ ಬಂತು? ಹೌದು, 6 ಇದ್ದದ್ದು 11 ಆಯ್ತು. ಆದ್ರೆ ಕಾಂಗ್ರೆಸ್ 14 ಇದ್ದದ್ದು 11ಕ್ಕೆ ಇಳಿತು ಅಂತ ಹೇಳಿದ ತಕ್ಷಣನೇ ಅದು ಕಂಪ್ಲೀಟ್ ಆಗಿ ತನ್ನ ಶಕ್ತಿ ಕುಂದಿಸ್ಕೊಂಡಿದ್ಯಾ? ಅಥವಾ JDS ಕತೆ ಏನು? ಮಿಷನ್ 153 ಅನ್ನುವಂಥ ದೊಡ್ಡ ಟಾರ್ಗೆಟ್ ಅನ್ನು ಇಟ್ಕೊಂಡಿದ್ದಾಗ ಮೈಸೂರು ಭಾಗದಲ್ಲಿನೇ, ಹಳೆ ಮೈಸೂರು ಭಾಗದಲ್ಲಿನೇ ಈ ಪ್ರಮಾಣದ ಹೊಡೆತ ತಿನ್ನುವುದು ಯಾಕೆ? 15ಕ್ಕಿಂತ ಕಡಿಮೆ ಬರಲ್ಲ ಅಂತ ಹೇಳಿ ಬಿಜೆಪಿ ನಾಯಕರು ಹೇಳ್ತಾ ಇದ್ರು. ಆದ್ರೆ 11 ಸ್ಥಾನಕ್ಕೆ ಸೀಮಿತರಾದ್ರು ಕೇಸರಿ ಬ್ರಿಗೇಡ್. ಇದು ಯಾವ ಕಾರಣಕ್ಕಾಗಾಯ್ತು? 8 ಅಂತಿದ್ದಂತಹ ಕಾಂಗ್ರೆಸ್ಗೆ 11 ಸ್ಥಾನ ಇಲ್ಲಿಗೆ ಬಂತು. ಕಾಂಗ್ರೆಸ್ನವರ ಲೆಕ್ಕಾಚಾರದ ಪ್ರಕಾರ, ಅವರು ಆಂತರಿಕವಾಗಿ ಮಾತಾಡ್ತಾ ಇದ್ದ ಪ್ರಕಾರ 8 ಸೀಟ್ ಬರ್ಬೋದು, 9 ಸೀಟ್ ಬರ್ಬೋದು, 7ರಿಂದ 9 ಅನ್ನುವಂಥ ರೇಂಜ್ ಅಲ್ಲಿ ಇದ್ರು. ಅದು 11ಕ್ಕೆ ಏರಿಕೆ ಆಗಿರುವಂತ ಹೇಗೆ? ಕಳೆದ ಬಾರಿಗಿಂತ ಕಡಿಮೆ ಬಂದಿರಬಹುದು. ಸರ್ಕಾರ ಇದ್ದಾಗ ಸಹಜವಾಗಿಯೇ ಟಾರ್ಗೆಟ್ ಸ್ವಲ್ಪ ಕಡಿಮೆ ಇರುತ್ತೆ. ಆದರೆ 11 ಸ್ಥಾನ ಯಾವ ಸ್ವರೂಪದಲ್ಲಿ ಕಾಂಗ್ರೆಸ್ ಪಡ್ಕೊಳ್ಳೋದಕ್ಕೆ ಯಶಸ್ವಿ ಆಯಿತು? ಎಲ್ಲದರ ಬಗೆಗಿನ ವಿಚಾರವನ್ನ ಇವತ್ತು TV9 ನಲ್ಲಿ ನೀವು ನೀಡ್ತಾ ಹೋಗ್ತಾ ಇದೀವಿ. 15ಕ್ಕಿಂತ ಕಡಿಮೆ ಬರಲ್ಲ ಅಂತ ಹೇಳ್ತಾ ಇದ್ದಂತಹ ಭಾರತೀಯ ಜನತಾ ಪಕ್ಷ ನಿಜಕ್ಕೂ 15 ಬರುವಷ್ಟು ವ್ಯವಸ್ಥಿತವಾಗಿ ಚುನಾವಣೆ ನಡೆಸಿದೆಯಾ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ನಾವು ಮಾಡಲೇಬೇಕಾಗಿರುವಂಥದ್ದು. ಯಾಕಂದ್ರೆ ಇಲ್ಲಿ ಕೆಲವೊಂದು ಕ್ಷೇತ್ರಗಳ ವಿಚಾರವನ್ನು ಗಮನಿಸಿದಾಗ ಬಿಜೆಪಿ ಬಹಳ ಈಸಿಯಾಗಿ ಗೆಲ್ಲಬಹುದಾಗಿದ್ದಿತ್ತು. ಅಲ್ಲಿ ತಿಣುಕಾಡಿದೆ. ಕೆಲವೊಂದು ಸೋತಿರುವಂತಹ ಕ್ಷೇತ್ರಗಳನ್ನು ಗಮನಿಸಿದಾಗಲೂ ಕೂಡ ಅಲ್ಲೂ ಕೂಡ ಬಿಜೆಪಿಯ ಎಡವಟ್ಟುಗಳು ಕಂಡು ಬರ್ತಾ ಇದೆ. ಹಾಗಿದ್ರೆ ಈ ಫಲಿತಾಂಶಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ ಯಾವ್ಯಾವ ಸ್ವರೂಪದಲ್ಲಿ ಬಿಜೆಪಿ ಹೇಗೆ ಈ ಒಂದು ತಂತ್ರಗಾರಿಕೆಯನ್ನು ಹೆಣೆದಿತ್ತು, ಕಾಂಗ್ರೆಸ್ ಅನ್ನು ಎದುರಿಸುವಂತಹ ಸಂದರ್ಭದಲ್ಲಿ ಬಿಜೆಪಿಯ ಲೆಕ್ಕಾಚಾರಗಳು ಎಲ್ಲಿ ಉಲ್ಟಾ ಪಲ್ಟಾ ಆಯ್ತು ಅನ್ನೋದ್ರ ಬಗೆನ ವರದಿ ತೋರಿಸ್ತೀವಿ ನೋಡಿ. ದಿಗ್ವಿಜಯ ಸಾಧಿಸೋ ಹುಮ್ಮಸ್ಸಿನಲ್ಲಿದ್ದ ಬಿಜೆಪಿ ಗೆದ್ದರೋ ಸುಸ್ತಾಗಿದೆ. ಇಷ್ಟು ನಂಬರ್ ಬಂದ್ರೆ ಸಾಕಪ್ಪ ಅಂತಿದ್ದ ಕಾಂಗ್ರೆಸ್ ನಿರೀಕ್ಷೆಗೂ ಮೀರಿದ ಗೆಲುವು ಸಾಧಿಸಿ ಎದೆಯುಬ್ಬಿಸಿದೆ. ಈ ಬಾರಿ ನಮ್ಮ ಆಟ ನೋಡಿ ಅಂತಿದ್ದ JDS ದಿಕ್ಕೆ ತೋಚದಂತೆ ಧೂಳಿ ಪಟವಾಗಿದೆ. ವಿಧಾನ ಪರಿಷತ್ ಚುನಾವಣೆ ಫಲಿತಾಂಶ ರಾಜ್ಯ ರಾಜಕಾರಣದ ಹೊಸ ದಾರಿಯನ್ನೇ ತೆರೆದಿದೆ. ಹೊರಬಿದ್ದು ಪರಿಷತ್ ಫೈಟ್ನ ರಿಸಲ್ಟ್. ಕಾಂಗ್ರೆಸ್ ಬಿಜೆಪಿ ಸಮಬಲದ ಹೋರಾಟ. ಹೌದು, ವಿಧಾನ ಪರಿಷತ್ನ 25 ಸ್ಥಾನಗಳಿಗೆ ನಡೆದಿದ್ದ ಚುನಾವಣೆಯ ಫಲಿತಾಂಶ ಹೊರಬಿದ್ದಿದೆ. ಸ್ಥಳೀಯ ಸಂಸ್ಥೆಗಳಿಂದ ಆಯ್ಕೆಯಾಗೋ 25 ಸ್ಥಾನಗಳಿಗೆ ಡಿಸೆಂಬರ್ 10ರಂದು ವೋಟಿಂಗ್ ನಡೆದಿತ್ತು. ಈ ಜಿದ್ದಿನ ಚುನಾವಣೆಯಲ್ಲಿ ಬಿಜೆಪಿ 11 ಸ್ಥಾನ ಗೆದ್ದಿದೆ. ಆಡಳಿತಾರೂಢ ಪಕ್ಷಕ್ಕೆ ಸರಿಸಮವಾಗಿ ಫೈಟ್ ಕೊಟ್ಟಿರೋ ಕಾಂಗ್ರೆಸ್ 11 ಸ್ಥಾನಗಳನ್ನು ದಕ್ಕಿಸಿಕೊಂಡಿದೆ. ಆದರೆ JDS ತಮ್ಮ ಪ್ರಾಬಲ್ಯ ಇರೋ ಕಡೆಯೇ ತೀವ್ರ ಹೊಡೆತ, ಮುಖಭಂಗ ಅನುಭವಿಸಿದ್ದು. ಸ್ಪರ್ಧಿಸಿದ್ದ 6 ಕ್ಷೇತ್ರಗಳ ಪೈಕಿ 2 ಸ್ಥಾನದಲ್ಲಿ ಗೆದ್ದಿದೆ. ಹಾಗಿದ್ರೆ ಯಾರು ಯಾವ ಕ್ಷೇತ್ರದಲ್ಲಿ ಗೆದ್ರು? ಬಿದ್ದವ್ರು ಯಾರು? ದ್ವಿಸದಸ್ಯ ಸ್ಥಾನದಲ್ಲಿ ಹೇಗಿತ್ತು ಫೈಟ್? ಅದನ್ನೇ ಡೀಟೇಲ್ ಆಗಿ ತೋರಿಸ್ತೇವೆ ನೋಡಿ. ಅಂದಹಾಗೆ 25 ಕ್ಷೇತ್ರಗಳ ಪೈಕಿ 5 ಕ್ಷೇತ್ರಗಳು ದ್ವಿಸದಸ್ಯ ಕ್ಷೇತ್ರಗಳಾಗಿದ್ದು. ಆ ಪೈಕಿ ಬೆಳಗಾವಿ ರಿಸಲ್ಟ್ ತೀವ್ರ ಕುತೂಹಲ ಕೆರಳಿಸಿತ್ತು. ಅಂದಹಾಗೆ ದ್ವಿಸದಸ್ಯ ಕ್ಷೇತ್ರ ಹೊಂದಿದ್ದ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ
ಲಕ್ಷ್ಮೀ ಹೆಬ್ಬಾಳ್ಕರ್ ಸಹೋದರ ಚನ್ನರಾಜ ಹಟ್ಟಿಹೊಳಿ 1ನೇ ಪ್ರಾಶಸ್ತ್ಯದಲ್ಲೇ ಮೊದಲಿಗರಾಗಿ ಗೆದ್ದು ಬೀಗಿದ್ದಾರೆ. ಆದರೆ ಪಕ್ಷೇತರ ಅಭ್ಯರ್ಥಿಯಾಗಿ ಅಖಾಡಕ್ಕಿಳಿದು ಸಂಚಲನ ಮೂಡಿಸಿದ್ದ ರಮೇಶ್ ಜಾರಕಿಹೊಳಿ ಸಹೋದರ ಲಖನ್ ಜಾರಕಿಹೊಳಿ 2ನೇ ಪ್ರಾಶಸ್ತ್ಯ ಮತ ಎಣಿಕೆಯಲ್ಲಿ 408 ಮತಗಳಿಂದ ಗೆದ್ದಿದ್ದಾರೆ. ಆದರೆ ಭಾರಿ ನಿರೀಕ್ಷೆ ಮೂಡಿಸಿದ್ದ ಬಿಜೆಪಿ ಅಭ್ಯರ್ಥಿ ಮಹಂತೇಶ್ ಕವಟಗಿ ಮಠಗೆ ತೀವ್ರ ಮುಖಭಂಗವಾಗಿದ್ದು 76 ಮತಗಳಿಂದ ಸೋತು ಸುಣ್ಣವಾಗಿದ್ದಾರೆ. ಇನ್ನು ಬೆಳಗಾವಿಯಂತೆ ಧಾರವಾಡ ಪರಿಷತ್ ಕ್ಷೇತ್ರವು ದ್ವಿಸದಸ್ಯ ಕ್ಷೇತ್ರವಾಗಿತ್ತು. ಇಲ್ಲೂ ಜಿದ್ದಾಜಿದ್ದಿನ ಫೈಟ್ ನಡೆದಿದೆ. ಆದರೆ ಕೊನೆಗೆ ಫಲಿತಾಂಶದಲ್ಲಿ ಕಾಂಗ್ರೆಸ್ನ ಸಲೀಂ ಅಹಮದ್ 1ನೇ ಪ್ರಾಶಸ್ತ್ಯದಲ್ಲಿ ಮೊದಲಿಗರಾಗಿ ಗೆದ್ದಿದ್ದು ಒಟ್ಟು 3334 ಮತಗಳನ್ನು ಪಡೆದಿದ್ದಾರೆ. ಹಾಗೇನೆ ಬಿಜೆಪಿಯ ಪ್ರದೀಪ್ ಶೆಟ್ಟರ್ 1ನೇ ಪ್ರಾಶಸ್ತ್ಯದ ಮತ ಎಣಿಕೆಯಲ್ಲಿ 2ನೇಯವರಾಗಿ ಗೆದ್ದಿದ್ದಾರೆ. ಪ್ರದೀಪ್ ಶೆಟ್ಟರ್ ಒಟ್ಟು 2497 ಮತಗಳನ್ನು ಪಡೆದಿದ್ದಾರೆ. ಇನ್ನು ಧಾರವಾಡದಂತೆ ದಕ್ಷಿಣ ಕನ್ನಡ ಜಿಲ್ಲೆಯು ದ್ವಿಸದಸ್ಯ ಕ್ಷೇತ್ರವಾಗಿದ್ದು ಇಲ್ಲಿ ಬಿಜೆಪಿ ಅಭ್ಯರ್ಥಿ ಹಾಲಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ 1ನೇ ಪ್ರಾಶಸ್ತ್ಯದ ಮತ ಎಣಿಕೆಯಲ್ಲೇ ಗೆದ್ದು ಬೀಗಿದ್ದಾರೆ. ಕೋಟಾ ಒಟ್ಟು 3672 ಮತಗಳನ್ನು ಪಡೆದಿದ್ದಾರೆ. ಇನ್ನು ಕಾಂಗ್ರೆಸ್ನ ಮಂಜುನಾಥ್ ಭಂಡಾರಿ 2ನೇ ಪ್ರಾಶಸ್ತ್ಯದ ಮತ ಎಣಿಕೆಯಲ್ಲಿ ಒಟ್ಟು 2079 ಮತಗಳನ್ನು ಪಡೆಯುವ ಮೂಲಕ 2ನೇಯವರಾಗಿ ಗೆದ್ದಿದ್ದಾರೆ. ಇನ್ನು ಮೈಸೂರಿನ ಫಲಿತಾಂಶ ಸಾಕಷ್ಟು ಕುತೂಹಲದಿಂದ ಕೂಡಿತ್ತು. ನಿರೀಕ್ಷೆಯಂತೆ ಕಾಂಗ್ರೆಸ್ನ ಅಭ್ಯರ್ಥಿ ಡಾಕ್ಟರ್ ಡಿ ತಿಮ್ಮಯ್ಯ ಮೊದಲ ಪ್ರಾಶಸ್ತ್ಯದ ಮತ ಎಣಿಕೆಯಲ್ಲೇ ಗೆದ್ದು ಬೀಗಿದ್ರು. ಆದರೆ ಬಿಜೆಪಿ ಮತ್ತು ಜೆಡಿಎಸ್ ಮಧ್ಯೆ ತೀವ್ರ ಹಣಾಹಣಿ ನಡೆದಿತ್ತು. ಕೊನೆಗೆ ಬಿಜೆಪಿ ಅಭ್ಯರ್ಥಿ ರಘು ಕೌಟಿಲ್ಯರನ್ನ ಚಿತ್ಕೆಡವಿದ ಜೆಡಿಎಸ್ನ ಸಿಎನ್ ಮಂಜೇಗೌಡ 2ನೇ ಪ್ರಾಶಸ್ತ್ಯದಲ್ಲಿ ವಿಜಯಶಾಲಿಯಾದರು. ಇನ್ನು ವಿಜಯಪುರ ಪರಿಷತ್ ಚುನಾವಣೆಯ ಫಲಿತಾಂಶ ತೀವ್ರ ರೋಚಕತೆಯಿಂದ ಕೂಡಿತ್ತು. ಕಾಂಗ್ರೆಸ್ನ ಸುನಿಲ್ ಗೌಡ ಪಾಟೀಲ್ ಮೊದಲ ಪ್ರಾಶಸ್ತ್ಯದ ಮತ ಎಣಿಕೆಯಲ್ಲೇ ಗೆದ್ದು ಬೀಗಿದ್ರು. ಆದರೆ PH ಪೂಜಾರ ಅವರ ಗೆಲುವು ಸಂಜೆಯವರೆಗೂ ಹಾವು ಏಣಿ ಆಟದಂತೆ ಆಗಿದೆ. ಆದರೆ ಸಂಜೆ 2ನೇ ಪ್ರಾಶಸ್ತ್ಯದ ಮತ ಎಣಿಕೆಯಲ್ಲಿ ಬಿಜೆಪಿಯ ಪೂಜಾರ ಗೆದ್ದು ಬೀಗಿದ್ರು. ಇದು ದ್ವಿಸದಸ್ಯ ಕ್ಷೇತ್ರದ ಮತ ಎಣಿಕೆಯ ರಿಸಲ್ಟ್. ಆದರೆ ಇನ್ನು ಸಿಂಗಲ್ ಕ್ಷೇತ್ರಗಳ ಫಲಿತಾಂಶದ ಡೀಟೇಲ್ಸ್ ತೋರಿಸ್ತೀವಿ ನೋಡಿ. ಬೆಂಗಳೂರು ನಗರ ಕ್ಷೇತ್ರದಲ್ಲಿ ಬಿಜೆಪಿಯ HS ಗೋಪಿನಾಥ್ ರೆಡ್ಡಿ 1227 ಮತಗಳಿಂದ ಗೆದ್ದಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ S ರವಿ ಒಟ್ಟು 2262 ಮತ ಪಡೆದು ವಿಜಯಶಾಲಿಯಾಗಿದ್ದಾರೆ. ಇನ್ನು ಕೊಡಗು ಕ್ಷೇತ್ರದಲ್ಲಿ ಬಿಜೆಪಿಯ ಸುಜಾ ಕುಶಾಲಪ್ಪ 705 ಮತಗಳಿಂದ ಗೆದ್ರೆ, ಶಿವಮೊಗ್ಗದಲ್ಲೂ ಬಿಜೆಪಿ ಅಭ್ಯರ್ಥಿ DS ಅರುಣ್ 2197 ಮತಗಳಿಂದ ಕಾಂಗ್ರೆಸ್ ಅನ್ನ ಮಣಿಸಿದ್ದಾರೆ. ಇನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಬಿಜೆಪಿ ಗೆಲುವಿನ ನಗೆ ಬೀರಿದ್ದು ಅಭ್ಯರ್ಥಿ ಗಣಪತಿ ಉಳ್ಬೇಕರ್ 1514 ಮತಗಳಿಂದ ಜಯ ತಮ್ಮದಾಗಿಸಿಕೊಂಡಿದ್ದಾರೆ. ಇನ್ನು ಕಲಬುರಗಿ, ಚಿತ್ರದುರ್ಗ, ಬಳ್ಳಾರಿಯಲ್ಲೂ ಬಿಜೆಪಿ ಅಭ್ಯರ್ಥಿಗಳು ವಿಜಯದ ಬಾವುಟ ಹಾರಿಸಿದ್ದಾರೆ. ಕಲಬುರಗಿಯಲ್ಲಿ ಬಿಜೆ ಪಾಟೀಲ್ 3452 ಮತಗಳನ್ನು ಪಡೆದರೆ, ಚಿತ್ರದುರ್ಗದಲ್ಲಿ KS ನವೀನ್ 2629 ಮತ ಗಳಿಸಿದ್ದಾರೆ. ಇನ್ನು ಬಳ್ಳಾರಿಯಲ್ಲಿ YM ಸತೀಶ್ 2659 ಮತಗಳಿಂದ ಗೆದ್ದು ಬೀಗಿದ್ದಾರೆ. ಅತ್ತ ರಾಯಚೂರು, ಬೀದರ್, ಕೋಲಾರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ವಿಜಯ ಪತಾಕೆ ಹಾರಿಸಿದ್ದಾರೆ. ರಾಯಚೂರಿನಲ್ಲಿ ಶರಣಗೌಡ ಪಾಟೀಲ್ ಒಟ್ಟು 3369 ಮತಗಳನ್ನು ಪಡೆದರೆ, ಬೀದರ್ ಕೈ ಅಭ್ಯರ್ಥಿ ಭೀಮರಾವ್ ಪಾಟೀಲ್ 1789 ಮತ ಪಡೆದಿದ್ದಾರೆ. ಇತ್ತ ಕೋಲಾರದಲ್ಲಿ ಅನಿಲ್ ಕುಮಾರ್ 2280 ಮತಗಳನ್ನು ಪಡೆದಿದ್ದಾರೆ.
ಇನ್ನು ಮಂಡ್ಯದಲ್ಲಿ ದಳಪತಿಗಳಿಗೆ ಕಾಂಗ್ರೆಸ್ ಭರ್ಜರಿಯಾಗಿ ಟಕ್ಕರ್ ಕೊಟ್ಟಿದೆ. ಮಂಡ್ಯದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ದಿನೇಶ್ ಗೂಳಿಗೌಡ 2009 ಮತಗಳನ್ನು ಪಡೆದು ಬಿಜೆಪಿ ಜೆಡಿಎಸ್ ಅಭ್ಯರ್ಥಿಗಳನ್ನ ಸೋಲಿಸಿದ್ದಾರೆ. ಇನ್ನು ತುಮಕೂರಿನಲ್ಲಿ ಕಾಂಗ್ರೆಸ್ನ ರಾಜೇಂದ್ರ ರಾಜಣ್ಣ 3135 ಮತಗಳನ್ನು ಪಡೆದು ಗೆದ್ದಿದ್ದಾರೆ. ಇನ್ನು ಹಾಸನದಲ್ಲಿ ಮೊದಲ ಬಾರಿಗೆ ಚುನಾವಣಾ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟ ಎಚ್.ಡಿ. ರೇವಣ್ಣ ಪುತ್ರ ಡಾಕ್ಟರ್ ಸೂರಜ್ ರೇವಣ್ಣ 2281 ಮತಗಳನ್ನು ಪಡೆದು ಗೆದ್ದಿದ್ದಾರೆ. ಇನ್ನು ಚಿಕ್ಕಮಗಳೂರಿನಲ್ಲಿ ಬಿಜೆಪಿ ಅಭ್ಯರ್ಥಿ ಎಂ.ಕೆ. ಪ್ರಾಣೇಶ್ ಒಟ್ಟು 1188 ಮತಗಳಿಂದ ಗೆದ್ದಿದ್ದಾರೆ. ಈ ಕ್ಷೇತ್ರದಲ್ಲಿ ಮೊದಲ ಪ್ರಾಶಸ್ತ್ಯದ ಮತಗಳಲ್ಲೇ ಗೆಲ್ಲಬೇಕು ಅಂದ್ರೆ 1185 ಮತಗಳು ಬೇಕು. ಗಡಿರೇಖೆ ದಾಟಿದ ಬಿಜೆಪಿಯ ಎಂ.ಕೆ. ಪ್ರಾಣೇಶ್ 3 ಮತಗಳ ಅಂತರದಿಂದ ಗೆದ್ದು ಬೀಗಿದ್ದಾರೆ. ಆದರೆ 1182 ಮತಗಳನ್ನು ಪಡೆದ ಕಾಂಗ್ರೆಸ್ ಅಭ್ಯರ್ಥಿ ಗಾಯತ್ರಿ ಶಾಂತೇಗೌಡ ವೀರೋಚಿತ ಸೋಲು ಕಂಡಿದ್ದಾರೆ. ಮತ ಎಣಿಕೆಯಲ್ಲಿ ಗೊಂದಲ ಇದೆ ಅಂತ ಆರೋಪಿಸಿರೋ ಕಾಂಗ್ರೆಸ್ ಕೋರ್ಟ್ ಮೆಟ್ಟಿಲೇರೋಕೆ ನಿರ್ಧರಿಸಿದೆ. ಒಟ್ಟಿನಲ್ಲಿ ಈ ಫಲಿತಾಂಶದ ಮೂಲಕ ವಿಧಾನ ಪರಿಷತ್ನಲ್ಲಿ ಯಾವುದೇ ಪಕ್ಷಕ್ಕೆ ಸ್ಪಷ್ಟ ಬಹುಮತ ಇರಲಿಲ್ಲ ಅನ್ನೋ ದೋಷ ಸರಿಹೋದಂತಾಗಿದೆ. 11 ಸ್ಥಾನ ಗೆಲ್ಲುವ ಮೂಲಕ ಬಿಜೆಪಿ ವಿಧಾನ ಪರಿಷತ್ನಲ್ಲೂ ಬಹುಮತ ಪಡೆದುಕೊಳ್ಳುವಲ್ಲಿ ಸದ್ಯಕ್ಕೆ ಸಫಲವಾಗಿದೆ. ಕಾಂಗ್ರೆಸ್ ಕೂಡ ಬಿಜೆಪಿಗೆ ನೇರ ಫೈಟ್ ಕೊಟ್ಟು 11 ಸ್ಥಾನ ಪಡೆದಿರೋದು ಕೈಪಡೆ ಉತ್ಸಾಹ ಇಮ್ಮಡಿಯಾಗುವಂತೆ ಮಾಡಿದೆ. ಆದರೆ ಜೆಡಿಎಸ್ಗೆ ಮಾತ್ರ ಈ ಚುನಾವಣೆ ನೆನಪಿಡುವಂತ ಪಾಠ ಕಲಿಸಿರೋದು ಸುಳ್ಳಲ್ಲ. ಪ್ರಸನ್ನ ಗಾಂವ್ಕರ್, ಟಿವಿ9 ಬೆಂಗಳೂರು. ಇಲ್ಲಿ 3 ಪಕ್ಷಗಳ ಗೆಲುವು ಮತ್ತು ಸೋಲಿನ ಪರಾಮರ್ಶೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಅದರದ್ದೇ ಆದಂತಹ ಕಾರಣಗಳು ಕೂಡ ಸಿಗ್ತಾ ಹೋಗ್ತವೆ. ಹಾಗೆಯೇ ಇಲ್ಲಿ ಗೆಲುವಿನ ಬಗ್ಗೆ ಮಾತ್ರ ಒಂದಿಷ್ಟು ಅಭಿಪ್ರಾಯಗಳನ್ನು ಹೇಳ್ತಾ ಇದ್ದಾರೆ. ಆದರೆ ಸೋಲಿನ ಪರಾಮರ್ಶೆಯ ಯಾವ ಕಾರಣಕ್ಕಾಗಿ ಯಾವ ಸ್ವರೂಪದಲ್ಲಿ ಮಾಡ್ತಾ ಇದ್ದಾರೆ ಮತ್ತು ಎಲ್ಲೆಲ್ಲಿ ಎಡವಿದ್ದಾರೆ, ಯಾವ ಸ್ವರೂಪದಲ್ಲಿ ಎಡವಿದ್ದಾರೆ. ಈಗ ಕುಮಾರಸ್ವಾಮಿ ಅವರು ಹೇಳಿದ ರೀತಿಯಲ್ಲಿ ಹಾಸನದಲ್ಲಿ ನಮ್ಮ ರಣತಂತ್ರ ವರ್ಕೌಟ್ ಆಯಿತು ಅಂತ ಹೇಳುವಂಥದ್ದು, ಉಳಿದ ಕಡೆಯಲ್ಲಿ ಅವರನ್ನು ತಡೆದಿದ್ದು ಯಾರು ಅನ್ನುವಂಥ ಪ್ರಶ್ನೆಯನ್ನು ಕೂಡ ಹುಟ್ಟು ಹಾಕುತ್ತೆ. ಈ ರೀತಿಯಂಥ ಅನೇಕ ವಿಚಾರಗಳು ಕೂಡ ಇದ್ದಾವೆ. ಬಿಜೆಪಿಯ ಗೆಲುವಿನಲ್ಲೂ ಕೂಡ ಅಡಗಿರುವಂತಹ ಒಂದಿಷ್ಟು ಸೋಲಿದೆ. ಕಾಂಗ್ರೆಸ್ನಲ್ಲೂ ಕೂಡ ಅದೇ ಮಾದರಿಯಾದಂತಹ ಎಡವಟ್ಟುಗಳಿದ್ದಾವೆ. ಎಲ್ಲ ವಿಚಾರದ ಬಗ್ಗೆ ಕೂಡ ಮಾತಾಡೋಣ. ಅತಿಥಿಗಳು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ನಮಗೆ ಕಾಂಗ್ರೆಸ್ನ ಹಿರಿಯ ನಾಯಕರು ಮಾಜಿ ಸಚಿವರಾಗಿರುವಂತಹ ಎಚ್.ಎಂ. ರೇವಣ್ಣ ಅವರೊಂದಿಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಗೆಯೇ ನಮ್ಮ ಜೊತೆಗೆ ಬಿಜೆಪಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವ ರವಿಕುಮಾರ್ ಅವರು ಜಾಯ್ನ್ ಆಗ್ತಾ ಇದ್ದಾರೆ ಮತ್ತು ಜೆಡಿಎಸ್ನ ವಕ್ತಾರರಾಗಿರುವ ಟಿ.ಎ. ಶರವಣ ಕೂಡ ನಮಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಇನ್ನು ಆರಂಭದಲ್ಲಿ ಎಲ್ಲೋ ಒಂದು ಕಡೆಗೆ ಜೆಡಿಎಸ್ನವ್ರು ನಮಗೆ ಬೆಂಬಲ ಕೊಡ್ತಾರೆ ಅನ್ನುವಂಥ ಮಾತು, ಜೆಡಿಎಸ್ ನಾಯಕರುಗಳು ಕೂಡ ಹೌದು ನಾವು ಬೆಂಬಲ ಕೊಡ್ತೀವಿ ಅಂತ ಒಂದ್ಸರಿ ಅಂದರು, ಆಮೇಲೆ ಬೆಂಬಲ ಕೊಡಲ್ಲ ಅಂತಂದರು. ಯಾರ ಜೊತೆಗೂ ನಾವು ಅಂತರ ಕಾದುಕೊಳ್ತೀವಿ ಅನ್ನುವಂಥ ಮಾತನ್ನು ಕುಮಾರಸ್ವಾಮಿ ಅವರು ಹೇಳಿದರು. ಎಲ್ಲೋ ಒಂದು ಕಡೆ ಆರಂಭದಿಂದಲೂ ಗೊಂದಲ ಇತ್ತು. ಇಷ್ಟೊಂದು ಶಕ್ತಿ ಸಾಮರ್ಥ್ಯಗಳಿದ್ದಂಥ ಸಂದರ್ಭದಲ್ಲೂ ಕೂಡ ಬಿಜೆಪಿ ಹೇಗೆ ಯಾಮಾರ್ತು, ಕಳೆದ ಬಾರಿಗಿಂತ ಶಕ್ತಿ ಜಾಸ್ತಿ ಆದರೂ ಕೂಡ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಸಿನ ಸಮಬಲಕ್ಕೆ ಬಂದು ನಿಲ್ಲುವಂಥ ಸ್ಥಿತಿ ಬಂತಲ್ಲ, ಇದಕ್ಕೆ ಕಾರಣಗಳೇನು? ಇದೆಲ್ಲದರ ಬಗ್ಗೆ ಮಾತಾಡೋಣ. ಎಚ್.ಎಂ. ರೇವಣ್ಣ ನಮ್ಮ ಜೊತೆಗಿದ್ದಾರೆ, ಮಾಜಿ ಸಚಿವರು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ರವಿಕುಮಾರ್ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಬರ್ತಾರೆ. ಟಿ.ಎ. ಶರವಣ ಜೆಡಿಎಸ್ ಮುಖಂಡ ನಮ್ಮ ಜೊತೆಗೆ ನೇರ ಸಂಪರ್ಕಕ್ಕೆ ಬರ್ತಾರೆ. ಎಚ್.ಎಂ. ರೇವಣ್ಣ ಅವರ ಜೊತೆಗೆ ನಾನು ಚರ್ಚೆಯನ್ನು ಶುರು ಮಾಡ್ತಾ ಇದ್ದೀನಿ. ರೇವಣ್ಣ ಅವರೇ, ಗಮನಿಸ್ತಾ ಇದ್ದೀರಿ ಫಲಿತಾಂಶದ ಬಗ್ಗೆ ನಿಮ್ಮ ರಿಯಾಕ್ಷನ್ ಏನು? ಎಲ್ಲ ಒಂದು ಕಡೆಗೆ ಕಾಂಗ್ರೆಸ್ ನಿರೀಕ್ಷೆಗಿಂತ ಹೆಚ್ಚಿನ ಮಟ್ಟದಲ್ಲೇ ಸಾಧನೆ ಮಾಡಿ ತೋರಿಸಿದೆ ಅಂತ ಅನಿಸ್ತಾ ಇದೆ. ಇನ್ನಷ್ಟು ಏನಾದರೂ ನೀವು ಸರಿಯಾದ ರೀತಿಯಲ್ಲಿ ಈಗ ಬೇರೆ ಬೇರೆ ಭಾಗಗಳಲ್ಲಿ ಯಾರ್ಯಾರ ವಿರುದ್ಧ ದನಿ ಇದೆ, ಎಕ್ಸಾಂಪಲ್ ಬಳ್ಳಾರಿ ಆಗಿರ್ಬೋದು, ಇನ್ನೊಂದು ಕಡೆಗೆ ಏನು ಅಂತಂದರೆ ಎಲ್ಲಿ ಯಾರಿಗೆ ಟಿಕೆಟ್ ತಪ್ಪಿಸ್ಬೇಕು, ಯಾರಿಗೆ ಕೊಡಬೇಕು, ಇವೆಲ್ಲ ಲೆಕ್ಕಾಚಾರಗಳನ್ನು ನೀಟಾಗಿ ಹಾಕಿದರೆ, ಇನ್ನಷ್ಟು ಸರಿಯಾದ ರೀತಿಯಲ್ಲಿ ಹೋಗಿದರೆ ಫಲಿತಾಂಶದ ಸ್ಥಿತಿಗತಿಗಳೇ ಬೇರೆ ಇರ್ತಾ ಇದ್ವೇನೋ. ರೇವಣ್ಣವರು ಏನಂತೀರಿ? ರಂಗನಾಥ್ ಅವರೇ, ಮೊದಲನೇದಾಗಿ ಈ ಬಂದಿರತಕ್ಕಂಥ ಫಲಿತಾಂಶಕ್ಕೆ ರಾಜ್ಯದ ನಮ್ಮ ಚುನಾಯಿತ ಪ್ರತಿನಿಧಿಗಳಿಗೆ ಮತ್ತು ಸಹಕಾರ ಕೊಟ್ಟಂಥ ಎಲ್ಲ ಪಕ್ಷದ ಮುಖಂಡರಿಗೆ ಈ ಮೂಲಕ ವಂದನೆಯನ್ನು ಸಲ್ಲಿಸ್ತಾ, ಈ ನಿರೀಕ್ಷೆಗೂ ಮೀರಿ ಬಂದಿದೆ ಅಂತ ಹೇಳೋದಕ್ಕೆಲ್ಲ ಹೆಚ್ಚಾಗಿ ಇನ್ನೂ ಹೆಚ್ಚು ಸೀಟ್ ಬರುವಂಥ ಅವಕಾಶಗಳನ್ನು ನಾವು ಕಳ್ಕೊಂಡಿದ್ದೇವೆ ಅನ್ನೋದನ್ನು ಹೇಳೋಕ್ಕೆ ಇಷ್ಟಪಡ್ತೇವೆ. ನೀವೇ ಹೇಳಿದ ರೀತಿಯಲ್ಲಿ ಗೆಲ್ಲೋದಕ್ಕೆ ಆದಾಗ ಆಡೋ ಮಾತುಗಳು, ಸೋತಾಗ ಆಡೋ ಮಾತುಗಳು ವ್ಯತ್ಯಾಸಗಳಿರುತ್ತೆ ಅನ್ನೋದನ್ನು ಸತ್ಯವಾದ ಮಾತು. ಆದರೆ 2-3 ಸೀಟು ನಾವು ಕಳ್ಕೊಂಡ್ವೇನೋ ಅನ್ನೋವಂಥ ಮಾತು ನನಗೆ ಅನ್ನಿಸ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಉದಾಹರಣೆಗೆ ಚಿಕ್ಕಮಗಳೂರು ಬರೀ 6 ವೋಟಲ್ಲಿ ನಾವು ಸೋತಿದೆ ಅನ್ನೋದಾದರೆ ಅಲ್ಲಿ ಮರು ಎಣಿಕೆಗೆ ಅವಕಾಶ ಕೊಟ್ಟಿಲ್ಲ ಅನ್ನೋದು ಒಂದು. ಎರಡನೇದು, ಅಲ್ಲಿ ಈ ಬಾರಿ
ಅವರೇ ಹೆಚ್ಚು ಜನ ಇದ್ದು CT ರವಿ ಅವರೆಲ್ಲ ಇದ್ದಂಥ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ಸು ಒಂದು ಜಯನೇ ಗಳಿಸಿದೆ. ಯಾಕೆ ಅಂತ ಹೇಳಿದ್ರೆ 12 ನಾಮನಿರ್ದೇಶನದ ಮತಗಳನ್ನು ಒಳಗೊಂಡು ಇವ್ರು ಗೆದ್ದಿರ್ತಕ್ಕಂಥದ್ದು. ಆ 12 ಮತಗಳು ಇಲ್ಲ ಅಂದಿದ್ದರೆ ಇವತ್ತು ಗಾಯತ್ರಿ ಶಾಂತೇಗೌಡ ಅವರು ಗೆಲ್ತಾ ಇದ್ರು. ನಿಜ, ಇದು ನನ್ನ ವೈಯಕ್ತಿಕ ಅಲ್ಲ, ವಾಸ್ತವಾಂಶ. ಇನ್ನು ಎರಡನೇದ್ರಲ್ಲಿ ನೋಡೋದಾದರೆ ನಡೆದಂಥ ದ್ವಿಸದಸ್ಯತ್ವದ ಎಲ್ಲ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಸು ನೇರವಾಗಿ ಗೆದ್ದಿರ್ತಕ್ಕಂಥದ್ದು, ಮೊದಲನೇ ಪ್ರಾಶಸ್ತ್ಯದ ಮತದಲ್ಲಿ ಗೆದ್ದಿರ್ತಕ್ಕಂಥದ್ದು ನಮಗೆ ಸಂತೋಷವನ್ನು ಕೊಟ್ಟಿದೆ. ಇನ್ನು ಸೋಲಿಗೂ ಕೂಡ ನಾವು ಒಪ್ಕೊಳ್ಳೇಬೇಕಾಗುತ್ತೆ. ಹೇಗೆ ಅಂತ ಹೇಳಿದ್ರೆ, ಉದಾಹರಣೆಗೆ ಕೆಲವು ಕ್ಷೇತ್ರಗಳಲ್ಲಿ ಕಳೆದ ಸಾರಿ ಗೆದ್ದಿದ್ದಂಥ ಅಭ್ಯರ್ಥಿಗಳು ಈ ಸಾರಿ ಕಣದಿಂದ ಹಿಂಜರಿದಿದ್ದು ನಮಗೆ ಒಂದು ಹಿಂಜರಿಕೆ ಆಗಿದೆ. ಅದರಲ್ಲೂ ಅವರುಗಳು ಮೊದಲೇನಾದರೂ ಹೇಳದೆ ಕೊನೆಗೆ ಗಳಿಯಲ್ಲಿ ಹಿಂದೇಟು ಹಾಕಿದಾಗ ನಾವು ಸ್ವಲ್ಪ ಚುನಾವಣೆಗೆ ಸ್ಪರ್ಧೆಗಳನ್ನು ಅಥವಾ ಉಮೇದುವಾರರನ್ನು ಹುಡುಕುವಂಥ ಪರಿಸ್ಥಿತಿ ಆಯಿತು. ಈಗ ಉದಾಹರಣೆಗೆ ಬೆಂಗಳೂರು ನಗರ ಇರ್ಬೋದು, ಚಿತ್ರದುರ್ಗ ಇರ್ಬೋದು, ಇಂಥ ಜಾಗಗಳಲ್ಲಿ ನಾವು 5 ಬಾರಿ 3 ಬಾರಿ ಗೆದ್ದಿರ್ತಕ್ಕಂಥ ಕ್ಷೇತ್ರಗಳನ್ನೇ ಇವತ್ತು ನಾವು ಕಳ್ಕೊಳ್ಳುವಂಥ ಪರಿಸ್ಥಿತಿ ಆಯಿತು. ಇದು ನಮಗೆ ಒಂದು ಹೊಡೆತ ಬಿತ್ತು ಅನ್ನೋದನ್ನು ನಾನು ಒಂದು ರಾಜಕೀಯ ಬರೀ ನಾವು ಮಾಡಿದ್ದೇ ರೈಟು ಅನ್ನೋದಕ್ಕಿಂತ ನಡೆದಂಥ ವಿಷಯವನ್ನು ತಮ್ಮ ಮೂಲಕ ಜನತೆಗೆ ತಿಳಿಸೋಕೆ ಇಷ್ಟಪಡ್ತೇನೆ. ಇಲ್ಲ ಬಿಡಿ, ಅದು ಇಲ್ಲ ನೀವು ಹೇಳಿದ ಕರೆಕ್ಟ್ ರೇವಣ್ಣವ್ರೆ. ನೀವು ಹಾಗೆ ನೀವು ಸಂಪ್ರದಾಯದಲ್ಲಿ ಈಗ ನೀವು ಹೇಳ್ತಿರುವಂಥ ಮಾತಿದೆಯಲ್ಲ, ಎಲ್ಲಿ ನಾವು ಎಡವಬಾರ್ದಾಗಿತ್ತು, ಎಲ್ಲಿ ನಾವು ಸರಿಯಾದ ರೀತಿಯಲ್ಲಿ ಹೋಗಬೇಕಾಗಿತ್ತು ಅನ್ನೋದು ನಿಮ್ಮ ಈ ರಾಜಕೀಯ ಪ್ರಬುದ್ಧತೆಯನ್ನು ತೋರಿಸುತ್ತದು. ಯಾಕಂದರೆ ರಾಜಕಾರಣ ಒಂದೇ ರೀತಿ ಇರಲ್ಲ, ರಾಜಕೀಯ ಲೆಕ್ಕಾಚಾರಗಳು ಕೂಡ ಬದಲಾಗ್ತವೆ. ಬದಲಾದಂಥ ಸನ್ನಿವೇಶಕ್ಕೆ ತಕ್ಕ ಹಾಗೆ ನಮ್ಮ ಕಾರ್ಯತಂತ್ರಗಳೇನೇನಿದೆ ಆ ಕಾರ್ಯತಂತ್ರಗಳು ಕೂಡ ಬದಲಾಗಬೇಕು. ಬೇರೆ ಬೇರೆ ರೀತಿಯಲ್ಲಿ ನಾವು ಈ ಮತದಾರರನ್ನು ಮುಟ್ಟುವಂಥ ಕೆಲಸ ಕಾರ್ಯಗಳಾಗಬೇಕು. ಅದು ನೀವು ಹೇಳಿದ ಮಾತು ಸತ್ಯ. ಅದು ನಮ್ಮ ಜೊತೆಗೆ ಟಿ.ಎ. ಶರವಣ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಶರವಣ ಅವರೇ, ಒಂದು ಅಂಶದ ಬಗ್ಗೆ ತಾವು ಹೇಳಲೇಬೇಕು. ಕುಮಾರಸ್ವಾಮಿ ಅವರ ಮಾತನ್ನು ಗಮನಿಸಿದಂತಹ ಸಂದರ್ಭದಲ್ಲಿ ಒಂದು ಅಂಶ ಅರ್ಥ ಆಗಲಿಲ್ಲ. ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು, ಬಿಜೆಪಿ ಮತ್ತು ಕಾಂಗ್ರೆಸ್ನವರು JDSಗೆ ಮುಖಭಂಗ ಮಾಡಬೇಕು ಅನ್ನುವ ಕಾರಣಕ್ಕಾಗಿಯೇ ಒಂದಾದ್ರು, ಅವರು ಒಳಗಡೆ ಒಂದಾದ್ರು, ಅದರಿಂದಾಗಿ ನಮಗೆ ಸೋಲಾಯಿತು ಅನ್ನೋದ ಮಾತನ್ನು ಹೇಳಿದರು. ಓಕೆ, ಒಂದು ಕ್ಷಣಕ್ಕೆ ಅದನ್ನು ಒಪ್ಪಿಕೊಳ್ಳೋಣ, ಹಂಗೇನೆ ಆಗಿದೆ ಅಂತೇಳಿ ಒಪ್ಕೊಳ್ಳೋಣ. ಈಗ ಪ್ರಶ್ನೆ ಬರುವಂಥದ್ದು, ಮೈಸೂರಿನಲ್ಲಿ ನೀವು ಗೆದ್ದಿದ್ರಿ. ಮೈಸೂರಿನಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಆಗಿರುವಂಥ ಸೀಟನ್ನು ನಾವು ಗಮನಿಸ್ತಾ ಬಂದಾಗ ಅಲ್ಲಿಯ ವೋಟಿಂಗ್ ಪ್ಯಾಟರ್ನ್ ಅನ್ನು ನೋಡಿದಾಗ ಮೊದಲ ಪ್ರಾಶಸ್ತ್ಯದಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸಿತ್ತು. ಎಲಿಮಿನೇಷನ್ ರೌಂಡ್ನ 2ನೇ ಪ್ರಾಶಸ್ತ್ಯ ಮತ ಎಣಿಕೆ ಸಂದರ್ಭದಲ್ಲಿ ಯಾವ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವು ಸಾಧಿಸಿದಂಥ ಅಭ್ಯರ್ಥಿಯ 2ನೇ ಪ್ರಾಶಸ್ತ್ಯದ ಮತಗಳನ್ನು ಗಮನಿಸಿದಾಗ ಅಲ್ಲಿ 2ನೇ ಪ್ರಾಶಸ್ತ್ಯದ ಮತ ಹೈಯೆಸ್ಟ್ ಆಗಿ JDSಗೆ ಸಿಕ್ಕಿ JDS ಗೆಲುವು ಸಾಧಿಸಿದೆ. ಹಾಗಾದ್ರೆ ಕುಮಾರಸ್ವಾಮಿ ಅವರು ಹೇಳುವ ಲಾಜಿಕ್ಕಿಗೂ ಇಲ್ಲಿ ಆಗಿರುವಂತಹ ಚುನಾವಣೆಗೂ ಏನು ಆಗಿರುವಂತಹ ಬೆಳವಣಿಗೆಯನ್ನು ಗಮನಿಸಿದಾಗ ಹೇಗೆ ಸಂಬಂಧ ಅಂತೇಳಿ, ಕಾಂಗ್ರೆಸ್ನ ಮತ ಹಾಗಾದ್ರೆ ಅಲ್ಲಿ JDSಗೆ ಬಂದಿಲ್ಲ, ಕಾಂಗ್ರೆಸ್ನ ಅಭ್ಯರ್ಥಿಗೆ ಮತ ಹಾಕಿದವರು JDSಗೂ ಕೂಡ ಓಟ್ ಹಾಕಿಲ್ವಾ? ನೋಡಿ, ಇಡೀ ರಾಷ್ಟ್ರದಲ್ಲಿ ಕಾಂಗ್ರೆಸ್ಸು ಮತ್ತು BJP ವೈರಿಗಳ ಥರ ರಾಜಕೀಯ ಮಾಡ್ಕೊಂಡು ಬರ್ತಾರೆ. ಆದರೆ JDS ವಿಚಾರ ಅಂತ ಬಂದಾಗ ಅದು ಮಂಡ್ಯ ಇರ್ಬೋದು, ಕೋಲಾರ ಇರ್ಬೋದು, ತುಮಕೂರು ಇರ್ಬೋದು, ಮತ್ತು ಬೆಂಗಳೂರು ರೂರಲ್ ಇರ್ಬೋದು, ಎಲ್ಲ ಕಡೆ ಕೂಡ ಅವರು ಕಾಂಗ್ರೆಸ್ಸು ಮತ್ತು BJP ಅವರು ಇಬ್ಬರು ಮೈತ್ರಿ ಮಾಡಿಕೊಂಡು ಒಲಸಂಚು ಮಾಡಿರತಕ್ಕಂಥದ್ದನ್ನು ಈ ಫಲಿತಾಂಶದ ಮೂಲಕ ತಮಗೂ ಕೂಡ ಅರ್ಥ ಆಗುತ್ತೆ. ಯಾಕಂದರೆ ಅನೇಕ ನಮ್ಮ ಶಾಸಕರುಗಳು ಇರತಕ್ಕಂಥ 6 ಶಾಸಕರು ಮಂಡ್ಯ ಡಿಸ್ಟಿಕಲ್ಲಿ ಇರತಕ್ಕಂಥದ್ದು. ನಮಗೆ ಮಂಡ್ಯ ವಿಧಾನ ಪರಿಷತ್ನ ಫಲಿತಾಂಶ ನೋಡಿದಾಗ ದೊಡ್ಡ ಮಟ್ಟದಲ್ಲಿ ಆಘಾತ ಆಗಿದೆ. ನಮ್ಮ ಕೈಯಲ್ಲಿ ನಂಬಕ್ಕೆ ಆಗಲಿಲ್ಲ. 165 ಓಟಲ್ಲಿ ಅಪ್ಪಾಜಿಗೌಡರು ಸೋಲ್ತಾರಂದರೆ ಏನಪ್ಪ ಇದು, ಲೋಕಲ್ ಬಾಡಿಯಲ್ಲಿ ಕೂಡ ನಾವೇ ಮೆಜಾರಿಟಿ ಇದ್ವಿ, ಎಲ್ಲ ಕಡೆ ನಾವೇ ಇದ್ವಿ. ಅಲ್ಲಿ ಸನ್ಮಾನ್ಯ ಸಿಟ್ಟಿಂಗ್ ಸಚಿವರು ಅವರೇ ಬಾಯ್ಬಿಟ್ಟು ಹೇಳಿದ್ದಾರೆ, ನೀವು ನೋಡಿ ಹೆಂಗಿದ್ರು BJPಗೆ ಓಟ್ ಇಲ್ಲ, BJP ಸದಸ್ಯರು ಯಾರು ಕಮ್ಮಿ ಇದ್ದಾರೆ, ಏನು ಗೆಲ್ಲಕ್ಕಾಗಲ್ಲ, JDSನ ಮುಗಿಸ್ಬೇಕು, ಕಾಂಗ್ರೆಸ್ಗೆ ಓಟ್ ಹಾಕಿ ಅಂತೇಳಿ ಅವರಷ್ಟು ಹಣವನ್ನು ಕೊಡ್ತಾರೆ. ಅದು ಕಾಂಗ್ರೆಸ್ ಅವರು ಕೊಟ್ಕೊಂಡಿರತಕ್ಕಂಥದ್ದು ಒಂದು ಕಡೆ, ಇನ್ನೊಂದು ಕಡೆ BJPಯವರೇ ದುಡ್ಡು ಕೊಡ್ತಾರೆ, ಕಾಂಗ್ರೆಸ್ಗೆ ಓಟ್ ಹಾಕಿ JDS ಅವ್ರನ್ನ ಮುಗಿಸ್ಬೇಕು, ಯಾವುದೇ ಕಾರಣಕ್ಕೆ JDS ಇದ್ರೆ ನಮಗಿಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಥ್ರೆಟ್ ಆಗುತ್ತೆ ಅಂತೇಳಿ ಬಹಿರಂಗವಾಗಿ ಹೇಳಿ ಅವರು ಆ ಥರ ಒಂದು ಹಣವನ್ನು ಏನು ಕೊಟ್ಟು ಮಾತಾಡ್ತಾ ಇರತಕ್ಕಂಥದ್ದನ್ನು ನಾನು ಕಂಡಿದ್ದೀನಿ. ಅಲ್ಲಿರತಕ್ಕಂಥ ಲೋಕಲ್ ಲೀಡರ್ಗಳ ಗಮನಕ್ಕೂ ಕೂಡ ಅದು ಬಂದಿದೆ. ಇವತ್ತು ಒಂದು ಕಡೆ ಹಣಬಲ, ಇನ್ನೊಂದು ಕಡೆ ಜನಬಲ, ಈ ಎರಡು ನಡುವಿನ ಹೋರಾಟದಲ್ಲಿ ಒಂದು ಕಡೆ ಎಲ್ಲೋ ನನಗೆ ಅನ್ನಿಸ್ತದೆ ಹಣಬಲ ಗೆದ್ದಿದೆ ಅಂತಲೇ ಹೇಳಬೇಕಾಗುತ್ತೆ. ಇವತ್ತು
ಯಾಕೋ ಜನಬಲಗಿಂತ ಹಣಬಲದ ಪ್ರತಿಷ್ಠೆ ಜಾಸ್ತಿ ಆಗ್ತಾ ಇರತಕ್ಕಂಥದ್ದನ್ನ ಈ ಒಂದು ಕುರುಡು ಕಾಂಚನ ಯಾವ ತರ ವಿಧಾನ ಪರಿಷತ್ ಅಂದ್ರೆ ಚಿಂತಕರ ಚಾವಡಿ, ಏನು ಹಿರಿಯರ ತಾನೇ ಚರ್ಚೆಗೆ ಆಗುವಂತ ದೊಡ್ಡ ಪ್ರಮುಖ ವಿಚಾರಗಳು ಚರ್ಚೆ ಮಾಡುವಂತ ಹಿರಿಯರಿರತಕ್ಕಂಥ ಒಂದು ಹಿರಿಯರ ತಾನೇ ಅಂತ ಹೇಳಿ ಎಲ್ಲ ಮನೆ ಅಂತೇಳಿ ಕರೆಸ್ಕೋತಾ ಇದ್ವಿ. ಆದರೆ ಇತ್ತೀಚಿನ ಈ ಲೋಕಲ್ ಬಾಡಿ ಈ ಒಂದು ಚುನಾವಣೆ ಬಂದಾಗ ನೀವೇ ನೋಡಿದಿರಿ, ನಮ್ಮ ಸನ್ಮಾನ್ಯ ಕಾಂಗ್ರೆಸ್ನ ಅಧ್ಯಕ್ಷರು ಹೇಳಿದ್ದಾರೆ, ಅದೇ ವೇದಿಕೆಯಲ್ಲಿ ತಾವು ನೋಡ್ತಾ ಇದ್ರಿ, ಇಲ್ಲಿ ದುಡ್ಡು BJP ಅವ್ರ ಮಟ್ಟಕ್ಕೆ ನಾವು ಖರ್ಚು ಮಾಡೋಕ್ಕಾಗಿಲ್ಲ, ಅದಕ್ಕೆ ಇನ್ನೊಂದಷ್ಟು ಸೀಟ್ ನಾವು ಗೆಲ್ಲಬೇಕಾಯ್ತು, 15 ಸೀಟು ಇವತ್ತು ನಾವು ಕಮ್ಮಿ ಆಗಿದೀವಿ ಅಂತೇಳಿ ಅವರೇ ಒಪ್ಕೊಂಡಿದ್ದಾರೆ. ನಾನೇನು ಹೇಳಬೇಕಾಗಿಲ್ಲ, BJP ಲೀಡರ್ಗಳೇ ಮಾತಾಡ್ತಾರೆ. ಅಲ್ಲಲ್ಲ, ಒಂದ್ ನಿಮಿಷ, ನೀವು ಕೇಳೋ ಪ್ರಶ್ನೆಗೆ ಉತ್ತರ ಕೊಟ್ಬಿಡ್ತೀನಿ. ಹರಿಪ್ರಸಾದ್, ಈಗ ಒಂದ್ ನಿಮಿಷ ಮೈಸೂರು ವಿಚಾರಕ್ಕೆ ಬರ್ತೀನಿ. ಮೈಸೂರು ನೀವು ಹೇಳ್ತಾ ಇದ್ರಿ, ಮತ್ತೆ ನಿಮ್ಮನ್ನ ಮಾತಾಡ್ತೀನಿ ಶರವಣ ಅವರೇ. ಈಗ ನಮ್ಮ ಜೊತೆಗೆ ರವಿಕುಮಾರ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಯಾಕಂದ್ರೆ ಇಲ್ಲಿ JDS ಹೇಳ್ತಾ ಇದೆ BJP ಮತ್ತು ಕಾಂಗ್ರೆಸ್ನವರು ಸೇರ್ಕೊಂಡು ನಮ್ಮನ್ನು ಸೋಲಿಸಿದ್ರು ಅಂತೇಳಿ. ಅಲ್ಲ, ಈ ಎದುರಾಳಿಗಳು ಇರುವಂಥದ್ದು ಇವ್ರನ್ನ ಗೆಲ್ಸೋದಿಕ್ಕಾ ಅನ್ನುವಂಥ ಪ್ರಶ್ನೆಯೂ ಕೂಡ ಮೂಡುತ್ತೆ. ಬರೀ ಇದ್ರ ಬಗ್ಗೆ ಶರವಣ ಅವ್ರನ್ನ ಮಾತಾಡ್ತೀನಿ ನಾನು. ಆದರೆ ಅದಕ್ಕಿಂತ ಮೊದಲು ರವಿಕುಮಾರ್ ನಮ್ಮ ಜೊತೆಗಿದ್ದಾರೆ, BJP ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು. ರವಿಕುಮಾರ್ ಅವರೇ, ನೋಡ್ತಾ ಇದ್ದೀರಿ ಏನು ಅಂದರೆ ನಿಮ್ಮ ಸರ್ಕಾರವೇ ಆಡಳಿತದಲ್ಲಿದೆ, ಜೊತೆಗೆ ಪೂರ್ತಿ ನಮಸ್ಕಾರ, ಪೂರ್ತಿ ಎಲ್ಲವೂ ಕೂಡ ನಿಮ್ಮ ಕೈನಲ್ಲಿದೆ, ಶಕ್ತಿ ಇದೆ, ಸಾಮರ್ಥ್ಯ ಇದೆ, ದೊಡ್ಡ ಕಾರ್ಯಕರ್ತರ ಪಡೆ ಇದೆ. ನೀವು ಮನಸ್ಸು ಮಾಡಿದ್ರಿ ಏನು ಅಂತಂದರೆ ಪ್ರತಿ ಬೂತ್ನ ವಿವರಗಳನ್ನು ಕಲೆ ಹಾಕಿ ನೀವು ಕಾರ್ಯತಂತ್ರಗಳನ್ನು ರೂಪಿಸಬಲ್ರಿ. ನೀವು ಎಲ್ಲೂ ಗೆಲ್ದಿರುವಂಥ ಸ್ಥಳದಲ್ಲಿ ಗೆದ್ದು ಕೂಡ ತೋರಿಸಿದ್ದೀರಿ. ಆದರೆ ಎಲ್ಲೋ ಒಂದು ಕಡೆಗೆ ಏನು ಅಂದರೆ ತುಂಬ ನಿರಾಶಾದಾಯಕ ಅಂದಿದ್ರೂ ಕೂಡ ಈ ಕಾಂಗ್ರೆಸ್ಗೆ ಸಮನಾಗಿ ಬಂದು ನಿಲ್ಲುವಂಥ ಸ್ಥಿತಿ ಬಂತಲ್ಲ, ಯಾಕೆ? ಇದಕ್ಕೆ ಕಾರಣ ಏನು ರವಿಕುಮಾರ್? ರಂಗನಾಥ್ ಸರ್, ನಿಮಗೆ ಗೊತ್ತಿದೆ, ನೀವು ಕೂಡ ಕರ್ನಾಟಕ ರಾಜ್ಯದ ಪಾಲಿಟಿಕ್ಸ್ನ, ಕರ್ನಾಟಕ ರಾಜ್ಯದಲ್ಲಿ ಗ್ರಾಮ ಪಂಚಾಯತ್ನಲ್ಲಿ BJP ಯಾವ ಪರಿಸ್ಥಿತಿನಲ್ಲಿತ್ತು, ಕಾಂಗ್ರೆಸ್ ಯಾವ ಪರಿಸ್ಥಿತಿನಲ್ಲಿತ್ತು, JDS ಯಾವ ಪರಿಸ್ಥಿತಿನಲ್ಲಿತ್ತು, ಇದು ನಿಮಗೆ ಚೆನ್ನಾಗಿ ಗೊತ್ತಿದೆ. BJP ಇದೊಂದು ಅರ್ಬನ್ ಬೇಸ್ಡ್ ಪಾರ್ಟಿ, ನಗರ ಕೇಂದ್ರಿತವಾಗಿರ್ತಕ್ಕಂಥ ಪಾರ್ಟಿ. ಕಾಂಗ್ರೆಸ್ ಅಂತಕ್ಕಂಥದ್ದು ಗ್ರಾಮ ಕೇಂದ್ರಿತ, ಗ್ರಾಮ ಪಂಚಾಯತ್ಗಳಲ್ಲಿ ಬಲಾಢ್ಯವಾಗಿರ್ತಕ್ಕಂಥ ಪಾರ್ಟಿ ಅಂಥೇಳಿ ಒಂದು ಪರಿಸ್ಥಿತಿ ಇತ್ತು. ಆದರೆ ಇವತ್ತು ಸಂಪೂರ್ಣ ಬದಲಾಗಿದೆ. ಓಕೆ, ಇವತ್ತು ಕಾಂಗ್ರೆಸ್ ಮತ್ತು JDS ಭಾರಿ ಫೈಟ್ ಮಾಡಿ 11ಕ್ಕೆ ಅವ್ರು ಬಂದಿದ್ದಾರೆ. ನಾವು 11 ಸೀಟ್ ಗೆದ್ದಿದ್ದೀವಿ ಮತ್ತು 5 ಸೀಟ್ಗಳನ್ನು ಭಾಳ ಕಡಿಮೆ ಅಂತರದಲ್ಲಿ ಸೋತಿದ್ದೇವೆ. ಅಂದರೆ ನಮ್ಮದು 15 ಇತ್ತು ನಿರೀಕ್ಷೆ, 12 ಅಂತೂ ಗೆಲ್ತೀವಿ ಅನ್ನೋಂಥದ್ದು ಇದ್ದು, ಪಕ್ಕ 12 ಇತ್ತು, 11 ಗೆದ್ದಿದ್ದೇವೆ. ನಿನ್ನೆ ಮೈಸೂರು ಒಂದು ಸೀಟನ್ನು ಸೆಕೆಂಡ್ ಪ್ರಿಫರೆನ್ಸ್ ವೋಟಲ್ಲಿ ನಾವು ಕಳ್ಕೊಂಡ್ವಿ. ಮೈಸೂರು ನಾವು ಒಂದು ರೀತಿ ಗೆದ್ದಂಗೆ, ಬಟ್ ಟೆಕ್ನಿಕಲಿ BJP ಹ್ಯಾಸ್ ಒನ್ ದಟ್ ಸೀಟ್. ಅದಕ್ಕೆ ನಾನೇನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಮಗೆ ಇದು ಸೋಲಲ್ಲ. ಕಾಂಗ್ರೆಸ್ಸಿನ ವಿರುದ್ಧ 6 ಸೀಟ್ ಇದ್ದಂಥ BJP ಇವತ್ತು 11 ಸೀಟ್ ಇದೆ ಅಂತಂದರೆ 5 ಸೀಟ್ ನಾವು ಹೆಚ್ಚಿಗೆ ಮಾಡ್ಕೊಂಡಿದ್ದೀವಿ. ಅಂದರೆ 50% ಸೀಟ್ ಹೆಚ್ಚಾಗಿದೆ ನಮ್ಮದು. ಪರ್ಸೆಂಟೇಜ್ ಆಫ್ ವೋಟ್ ಜಾಸ್ತಿ ಆಗಿದೆ. ಎಲ್ಲ ಗ್ರಾಮ ಪಂಚಾಯತ್ಗಳಲ್ಲಿ BJP ವರ್ಸಸ್ ಕಾಂಗ್ರೆಸ್. ಇಲ್ಲಿನೂ ಕೂಡ ಎಲ್ಲಿ JDS ಬಲಿಷ್ಠವಾಗಿರ್ತಕ್ಕಂಥ ಪ್ರದೇಶದಲ್ಲೂ ಕೂಡ ಫೈಟ್ ಬಿಟ್ವೀನ್ ಕಾಂಗ್ರೆಸ್ ಅಂಡ್ BJP. JDS ಮೈಸೂರಲ್ಲಿ ಬಹಳ ಕಷ್ಟಪಟ್ಟು ಗೆದ್ದಿದೆ, ಹಾಸನದಲ್ಲಿ ಭಾಳ ನಿರಾಯಾಸವಾಗಿ ಏನು ಪರಿಶ್ರಮ ಇಲ್ಲದೇ ಭಾಳ ಬಲಿಷ್ಠವಾಗಿಯೇ ಗೆದ್ದಿದೆ. ಅದನ್ನು ನಾನು ಒಪ್ಕೊಳ್ತೇನೆ. ಆದರೆ DK ಶಿವಕುಮಾರ್ ಅವರಿಗೆ ಒಂದು ದೊಡ್ಡ ಸವಾಲನ್ನು ಒಡ್ಡಿದೆ. BJP ಬರೀ ನಗರ ಕೇಂದ್ರಿತ ಅಲ್ಲ, ಗ್ರಾಮ ಕೇಂದ್ರಿತವೂ ಕೂಡ ಹೌದು ಅಂಥೇಳಿ. ಹಾಗಾಗಿ ಇನ್ನು ಮುಂದೆ ಕಾಂಗ್ರೆಸ್ ಬರುವಂಥ ವಿಧಾನಸಭಾ ಚುನಾವಣೆ ಇರಬಹುದು, ಆಮೇಲೆ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆಯಲ್ಲೂ ಕೂಡ ಇರಬಹುದು, ನಾವು ಅಧಿಕಾರವನ್ನು ಹಿಡಿತೇವೆ ಅನ್ನುವಂಥ ಸ್ಪಷ್ಟವಾಗಿರ್ತಕ್ಕಂಥ ಸಂದೇಶ ಈ ಚುನಾವಣೆ ಕೊಟ್ಟಿದೆ ಅಂತೇಳಿ ನಾನು ಹೇಳ ಬಯಸ್ತೇನೆ. ಓಕೆ, ನಿರೀಕ್ಷೆಗಿಂತ ಜಾಸ್ತಿ ತಿರುವನ್ನು ಪಡೆದಿರುವಂಥ ಕ್ಷೇತ್ರಗಳು ಕೂಡ ಇವೆ. ಬೆಳಗಾಂನಲ್ಲಿ ನಿಮಗೆ ತುಂಬ ಸ್ಪಷ್ಟವಾಗಿ ಒಂದು ಮಾತನ್ನು ಹೇಳಿತ್ತು ಭಾರತೀಯ ಜನತಾ ಪಾರ್ಟಿ, ನೋಡಿ ನೀವು ಯಾರು ಏನು ಬೇಕಾದ್ರೂ ಮತಗಳನ್ನು ಹಾಕ್ಕೊಳ್ಳಿ, ಆದರೆ ಮೊದಲ ಪ್ರಾಶಸ್ತ್ಯದ ಮತ ನಮ್ಮ ಪಕ್ಷದ ಅಭ್ಯರ್ಥಿಗೆ ಬೀಳಬೇಕು ಅಂತ. ಏನಾಯಿತು ಹಾಗಾದರೆ ಬೆಳಗಾಂನಲ್ಲಿ ರವಿಕುಮಾರ್ ಅವರೇ? ಸರ್, ಬೆಳಗಾಂ ಇಟ್ ಈಸ್ ಒಂದು ರೀತಿ ಸ್ಪೆಷಲ್ ಚಾಪ್ಟರ್. ಬೆಳಗಾಂ ಇಟ್ ಈಸ್ ಎ ಸ್ಪೆಷಲ್ ಚಾಪ್ಟರ್. ಅದು ನಮ್ಮ ಪಕ್ಷದಲ್ಲೂ ಸ್ವಲ್ಪ ಸಮಸ್ಯೆ ಇದೆ.
ಕಾಂಗ್ರೆಸ್ ಪಕ್ಷದಲ್ಲೂ ಸಮಸ್ಯೆ ಇದೆ. ನಮ್ಮ ಮಧ್ಯದಲ್ಲಿ ಮತಗಳು ಡಿವೈಡಿಂದ ಅವರು ಮೊದಲನೇ ಪ್ರಿಫರೆನ್ಸಲ್ಲಿ ಓಟಲ್ಲಿ ಗೆಲ್ಲಬೇಕಾಯಿತು. ನಾವು ಒಂದೇ ಕ್ಯಾಂಡಿಡೇಟ್ ಇದ್ದಿದ್ದರೆ ನಮ್ಮನ್ನು ಕಟ್ಟಾಕೋ ಪ್ರಶ್ನೆನೇ ಬರ್ತಿರಲಿಲ್ಲ. ನಮ್ಮ ಪಾರ್ಟಿನಲ್ಲಿ ಸ್ವಲ್ಪ ಸಮಸ್ಯೆ ಇರೋ ಕಾರಣ ಇದನ್ನು ನಾನು ಒಪ್ಕೊಳ್ತೇನೆ. ಇದನ್ನು ನಾವು ಬಗೆಹರಿಸ್ಕೊಳ್ತೇವೆ. ಸ್ವಲ್ಪ ದಿನಗಳಲ್ಲಿ ಆ ಸಮಸ್ಯೆಯನ್ನು ನಾವು ಸರಿಪಡಿಸ್ತೇವೆ. ಇದು ಪಕ್ಷದಲ್ಲಿ ಆಂತರಿಕವಾಗಿ ಆಗಿರ್ತಕ್ಕಂಥ ವಿಚಾರ ಬಹಿರಂಗವಾಗಿ ಬಂದಿದೆ. ಅದು ಕಾಂಗ್ರೆಸ್ ಗೆಲ್ಲೋದಕ್ಕೆ ಸಾಧ್ಯ ಆಯಿತು. ನಮ್ಮ ಪಕ್ಷದ ಒಳಜಗಳದಿಂದ ಅವರು ಗೆದ್ದರೆ ವಿನಃ ಕಾಂಗ್ರೆಸ್ಗೆ ಬೆಳಗಾಂನಲ್ಲಿ ಭಾರಿ ಬಲ ಇದೆ, ಚಿಕ್ಕೋಡಿನಲ್ಲಿ ಭಾಳ ಬಲ ಇದೆ ಅಂತೇಳಿ ನನಗೇನು ಅನ್ಸೋದಿಲ್ಲ. 13 ರವಿಕುಮಾರ್ ಅವರೇ, ಈಗ ನಿಮ್ಮ ಒಳಜಗಳದ ವಿಚಾರದ ಬಗ್ಗೆ ನೀವು ಹೇಳಿದ್ರಿ. ನಿಮ್ಮ ಒಳಜಗಳ ಇವತ್ತು ಕಾಂಗ್ರೆಸ್ ಗೆದ್ದಿದೆ ಅನ್ನೋದನ್ನ ಹೇಳಿದ್ರಿ. ಆದ್ರೆ ನೀವು ನಿಮ್ಮ ಒಳಜಗಳವನ್ನೇ ಗಮನಿಸ್ಲಿಲ್ವಾ ಅಂತ? ಎಲ್ಲೋ ಒಂದು ಕಡೆಯಲ್ಲಿ ರಮೇಶ್ ಜಾರಕಿಹೊಳಿ ಅವರು ನಾಮಿನೇಷನ್ ದಿವಸ, ಮಹಾಂತೇಶ್ ಕೌಟಗಿಮಠ ಅವರ ನಾಮಿನೇಷನ್ ದಿವಸ ಒಂದು ಮಾತನ್ನ ಹೇಳ್ತಾರೆ, ಕಾಂಗ್ರೆಸ್ ಸೋಲಿಸೋದಷ್ಟೇ ನಮ್ ಗುರಿ ಅನ್ನೋದನ್ನ ಹೇಳ್ತಾರೆ. ಲಖನ್ ಜಾರಕಿಹೊಳಿ ಅವರನ್ನ ಸ್ಪರ್ಧಿಸುವಂತ ಸಂದರ್ಭ ಕೂಡ ಕಾಂಗ್ರೆಸ್ ಸೋಲಿಸುವುದೇ ಗುರಿ ಅನ್ನೋಂತಾನೆ ಹೇಳ್ತಾರೆ. ಈ ಮಾತುಗಳನ್ನ ನಂಬಿ ಲಖನ್ ಜಾರಕಿಹೊಳಿ ಕಣದಿಂದ ಲಖನ್ ಜಾರಕಿಹೊಳಿ ಗೆದ್ರೆ ನಮ್ಗೆ ಬೋನಸ್ಸು, ಹೆಂಗಿದ್ರು ನಮ್ಮ ಅಭ್ಯರ್ಥಿ ಗೆಲ್ತಾರೆ ಅನ್ನುವಂತಹ ಒಂದು ಮೈಮರೆವು ಕೂಡ ಇಲ್ಲಿ ಬಿಜೆಪಿಯದ್ದು ಆಗಿಲ್ವಾ? ಅಲ್ಲ, ಹಾಗೇನಾಗಿಲ್ಲ. ಆಗಿದ್ದೇನು ಅಂತ ಹೇಳಿದರೆ, ನಮ್ಮದು ಒಂದೇ ಸೀಟು ಅಂಥೇಳಿ ಪಾರ್ಟಿ ಡಿಸಿಷನ್ ಆಗಿತ್ತು. ಆದರೆ ರಮೇಶ್ ಜಾರಕಿಹೊಳಿಯವರು, ಬಾಲಚಂದ್ರ ಜಾರಕಿಹೊಳಿಯವರು ಲಖನ್ ಜಾರಕಿಹೊಳಿ ಅವ್ರಿಗೆ ಭಾಳಷ್ಟು ವರ್ಷಗಳಿಂದ ರಾಜಕೀಯವಾಗಿ ಅವರಿಗೆ ಸ್ಥಾನಮಾನ ಸಿಕ್ಕಿಲ್ಲ ಅಂಥೇಳಿ ಪಾರ್ಟಿಯ ನಿರ್ಧಾರವನ್ನು ಕೂಡ ಲೆಕ್ಕಿಸದೇನೆ ಅವರು ಸೀಟನ್ನು ಹಾಕಿದರು. ಅದ್ರ ಬಗ್ಗೆ ನಾವು ಚುನಾವಣೆ ಸಂದರ್ಭದಲ್ಲಿ ನಾವು ಆ ವಿಷಯವನ್ನು ಬಹಳ ಚರ್ಚಿಸ್ದೇ ಚುನಾವಣೆ ಆಗಲಿ ಅಂತೇಳಿ ನಾವು ಬಿಟ್ಟಿರ್ತಕ್ಕಂಥದ್ದು ಇದೆ. ಇದನ್ನು ಪಾರ್ಟಿ ಒಳಗಡೆ ನಾವು ಚರ್ಚೆ ಮಾಡ್ತೇವೆ, ಸೂಕ್ತವಾಗಿರ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಳ್ತೇವೆ. ಕಾಂಗ್ರೆಸ್ ಗೆದ್ದಿರ್ತಕ್ಕಂಥದ್ದು ಬೀಗುವಂಥ ಅವಶ್ಯಕತೆ ಇಲ್ಲ. ನಾವು ಪೂರ್ತಿ ಕರ್ನಾಟಕ ರಾಜ್ಯದಲ್ಲಿ ಇನ್ನು ಮುಂದೆ ನಾವೇ ಸಾಮ್ರಾಟರು, ನೆಕ್ಸ್ಟ್ ನಾವೇ ಅಧಿಕಾರಕ್ಕೆ ಬರ್ತೀವಿ. ಬೆಳಗಾಂನಲ್ಲಿ ಒಂದು ಸೀಟ್ ಗೆದ್ದಾಕ್ಷಣಕ್ಕೆ ಅಥವಾ ಅವ್ರು ಕಳ್ಕೊಂಡಿದ್ದಾರೆ ಸೀಟ್, ಅದನ್ನು ಮರಿಬಾರ್ದು. ರವಿಕುಮಾರ್ ಅವರೇ, ಇಲ್ಲಿ ಎಚ್ ಎಂ ರೇವಣ್ಣ ಅವರೇ, ರವಿಕುಮಾರ್ ಅವರು ಒಂದು ಮಾತನ್ನ ನಿಮಗೆ ಹೇಳ್ತಾ ಇದ್ದಾರೆ, ನೀವು ಗೆದ್ದಿದ್ದೀವಿ ಅಂತ ಹೇಳಿ ಬೀಗಬೇಕಾದಂತ ಅವಶ್ಯಕತೆ ಇಲ್ಲ, ನಾವೇ ಸಾಮ್ರಾಟರು, ನಾವೇ ಮತ್ತೆ ಅಧಿಕಾರವನ್ನು ನಡೆಸೋರು ಅಂತೇಳಿ ಎಲ್ಲ ಯೋಚನೆ ಮಾಡುವಷ್ಟೇನು ನೀವು ಗೆದ್ದಿಲ್ಲ, ನೀವು ಕಳ್ಕೊಂಡಿದ್ದೀರಿ ಅನ್ನೋದನ್ನ ರವಿಕುಮಾರ್ ಅವರು ನೆನಪು ಮಾಡ್ಕೊಡ್ತಾ ಇದ್ದಾರೆ ನಿಮಗೆ. ಪಾಪ ಯಾಕೋ ಅವ್ರ ವಾಯ್ಸ್ ಎಲ್ಲರೂ ಸರಿಯಾಗಿ ಕೇಳಿಸ್ತಿಲ್ಲ, ನನಗೆ ಅದೇ ಕೊರತೆ ಆಗೋಯ್ತು. ನಿಮ್ಮ ರಿಕ್ವೆಸ್ಟ್ ಮಾಡ್ತೀನಿ, ನಿಮ್ಮಿಂದ ಕೇಳೋದ್ರ ಬದಲು ಅವ್ರ ವಾಯ್ಸ್ ನನಗೆ ಕೇಳೋಂಗೆ ಮಾಡಿ ದಯವಿಟ್ಟು ಅವ್ರಿಗೆ ಉತ್ತರ ಕೊಡಬೇಕು. ರವಿಕುಮಾರ್ ಸ್ವಲ್ಪ ಕೇಳಿಸ್ಕೊಳ್ಳಿ. ನಾವಿವತ್ತು ಸಮಾಧಾನಕರವಾಗಿದ್ದೇವೆ ಅಂತ ಹೇಳ್ತೇನೆ ಹೊರತು ನಾವೇ ಬೀಗ್ತಾ ಏನಿಲ್ಲ. ಆದರೆ ನಮ್ಮ ಕಾರ್ಯಕರ್ತರಲ್ಲಿ ಉತ್ಸಾಹ ಹೆಚ್ಚಾಗಿದೆ. ಕಳೆದ ಸಾರಿ ನೀವೇ ಹೇಳಿದ್ರ 46,000 ಚುನಾಯಿತ ಪ್ರತಿನಿಧಿಗಳು ನಾವು ಇದ್ದೀವಿ ರಾಜ್ಯದಲ್ಲಿ ಅಂತ. ನಿಮಗೆ ಬಂದಿರೋ ಓಟು 36,000. ನಮಗಿವತ್ತು 44,000 ಓಟ್ ನಮಗೆ ಬಂದಿದೆ. ಓಟಿನ ಪ್ಯಾಟ್ರನ್ ತಗೊಳ್ಳಿ. ಅವಾಗ ವೇರ್ ಆರ್ ಯು ನೌ ಅದನ್ನು ಲೆಕ್ಕ ಇಟ್ಕೊಳ್ಳಿ. ರವಿಕುಮಾರ್ ಒಳ್ಳೆ ವಾಗ್ಮಿ, ಒಪ್ಕೊಳ್ತೀನಿ. RSSಯಿಂದ ಬಂದವ್ರಿಗೆ ಮಾತೇ ಮುಖ್ಯ, ಅದು ಬೇರೆ. ಆದರೆ ವಾಸ್ತವಾಂಶಕ್ಕೂ ಸ್ವಲ್ಪ ಒತ್ತು ಕೊಡಿ. ನಾವು ಬೀಗೋದು ಬಿಡೋದು ಯಾವುದೇ ಒಂದು ಚುನಾವಣೆಯಲ್ಲಿ ಇದ್ದೇ ಇರ್ತದೆ. ಸೋಲು ಗೆಲುವು ನೋಡಿರೋ, ನಾನಂತೂ ವೈಯಕ್ತಿಕವಾಗಿ ಗೆಲುವಿಗಿನ್ನ ಚುನಾವಣೆ ಸೋಲುಗಳನ್ನ ನೋಡಿರೋನು. ಅದರಿಂದ ಸೋಲು ಗೆಲುವಿಗಿನ್ನ ಹೆಚ್ಚಾಗಿ ಜನಗಳ ಮನಸ್ಥಿತಿ ಹೇಗೆ ಆಗ್ತಾ ಇದೆ ಅನ್ನೋದನ್ನು ಈ ರಾಜ್ಯ ಮತ್ತು ರಾಷ್ಟ್ರ ಚುನಾವಣೆಗಳನ್ನು ನೋಡಿದಾಗ ಕಾಂಗ್ರೆಸ್ಸಿನ ಪರವಾಗಿದೆ ಅಂತಕ್ಕಂಥದ್ದು ಕಾಣ್ತಾ ಇದೆ. ಬೆಳಗ್ಗೆ ಮೇಲೆ ಲೋಕಸಭೆ ತಗೊಳ್ಳಿ, ಮಸ್ಕಿ ತಗೊಳ್ಳಿ, ಮತ್ತೆ ಮೊನ್ನೆ ನಡೆದಂಥ ಚುನಾವಣೆ ತಗೊಳ್ಳಿ. ನೀವು ಆಪರೇಷನ್ ಕಮಲ ಮಾಡಿದಾಗಿಂದಲೂ ಚುನಾವಣೆಗಳು ನೋಡ್ತಾ ಇದ್ದೀವಿ. ರವಿಕುಮಾರ್ ಅವರು ನೀವು ಎಲ್ಲಕ್ಕೂ ಕೂಡ ಒಪ್ತೀರ. ನಾನು ಹೇಳೋದು ಕೆಲವು ಸಾರಿ ರೇವಣ್ಣವ್ರು ಹೇಳೋದು ಸರಿ ಅನ್ನೋದನ್ನು ನೋಡಿದ್ದೇನೆ, ನೀವು ಹೇಳಿರೋದನ್ನು ನಾನು ಒಪ್ಕೊಂಡಿರೋದಂಥದ್ದು ಇದೆ. ಆದರೆ ನಾವು ಸೈದ್ಧಾಂತಿಕವಾಗಿ ವಿರೋಧ ಇದ್ದೇವೆ ಬಿಟ್ಟರೆ ನಾವಿಬ್ಬರು ಒಳ್ಳೆಯ ಸ್ನೇಹಿತರೆ. ಆದರೆ ಹೇಳೋದಿಷ್ಟೇ, ಒಂದು ಚುನಾವಣೆಯಲ್ಲಿ ಒಂದು ರೀತಿ ಮಾತನಾಡ್ತಾರೆ. ಇವತ್ತು ಹೇಳ್ತೀರಾ ಗ್ರಾಮೀಣ ಪ್ರದೇಶದಲ್ಲಿ ನಾವು ಕಡಿಮೆ ಇದ್ವಿ ಅಥವಾ ಇಲ್ಲ, ನಾವು ಪಟ್ಟಣ ವಾಸಿಗಳು ಅನ್ನೋದು. ಆದರೆ ನಿಮ್ಮದು ಮೂರು ಬಾಗಿಲಿನ ಮನೆ ಅನ್ನೋದನ್ನು ನಿಮ್ಮ ಬಾಯಲ್ಲೇ ಬಂತು ಒಡಕಿದೆ ಅಂತ. ನಿಮ್ಮ ಒರಿಜಿನಲ್ BJP ಅವರು, ಕಾಂಗ್ರೆಸ್ಸಿಂದ ಬಂದಿರತಕ್ಕಂಥವ್ರು ಒಳಗಡೆ ಇದ್ಕೊಂಡು ಇವರು ಹೇಳ್ದಂಗೆ, ನಮ್ಮ ಯೋಗೇಶ್ವರು ಹೇಳ್ದಂಗೆ ಆಚೆಯಿಂದ ದಳದಿಂದ ಸಹಾಯ ಮಾಡೋರು,
3 ಜನ 3 ಬಾಗ್ಲಾದಾಗ ನಿಮ್ಮ ಮನೆ ಬಾಗ್ಲು ನೇರವಾಗಿ ನಡೆಯಲ್ವಲ್ಲ. ಅದನ್ನು ಸ್ವಲ್ಪ ಯೋಚನೆ ಮಾಡಿ. ನಮ್ಮ ಕಡೆ ಹೇಳೋದ್ರ ಜೊತೆಗೆ ನಮ್ಗೆ ಹೇಳ್ತಿದ್ರ ಸಿದ್ದರಾಮಯ್ಯನವ್ರ ಬಣ, ಡಿ ಕೆ ಶಿವಕುಮಾರ್ ಬಣ. ನಮ್ಮದು ಬಣನೂ ಇಲ್ಲ, ಎಲ್ಲ ನಮ್ಮದು ಗುಣ. ನಾವು ಗುಣಾತ್ಮಕವಾಗಿ ಹೋಗ್ತೀವಿ. ನಾವು ಏನೋ ನಾಯಕತ್ವಕ್ಕೋಸ್ಕರ ಮಾತಾಡ್ಬೋದು. ಅವರ ಏನ್ ಗುಣಗಾನ ನಡೀತಾ ಇದೆಯಲ್ಲ ರೇವಣ್ಣವ್ರೆ, ತೋರಿಸಿದೀವಲ್ಲ. ಅಲ್ಲ ಬಣ ಅಲ್ಲ ನಮ್ದು ಗುಣ ಅಂತ ಗುಣಗಾನ ನಡೀತಾ ಇದೆ. ಗುಣಗಾನ ಅನ್ನೋದಕ್ಕಿಂತ ಇಲ್ಲ ಅಲ್ಲ ರಂಗನಾಥ್ ಅವರೇ, ಅವರು ಹೇಳಿದ ಮಾತು ಕೇಳಿದೆ. ನಮ್ಮಲ್ಲಿ ಇದಿದೆ ಒಡಕಿದೆ ಅಂತ ಹೇಳೋದವರು ಅವ್ರದ್ದು ಬದಲು ನೋಡ್ಕೊಳ್ಳಿ. ಅವ್ರ ತಟ್ಟೆಯಲ್ಲಿ ಹೆಗಡ ಬಿದ್ದಿದೆ, ನಮ್ಮ ತಟ್ಟೆಯಲ್ಲಿ ನೊಣ ನೋಡೋದು ಏನು ಬಂತು. ಆದರೆ ರಾಜಕೀಯ ವಿಷಯಾಧಾರಿತವಾಗಿ ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ನಾವು ಈಗ ಮತವನ್ನ ರಂಗನಾಥ್ ಅವರು ಹೆಚ್ಚು ತಗೊಂಡಿದ್ದೀವಿ. 46,000 ಮತ ನಾವು ತಗೊಂಡಿದ್ದೀವಿ. 34,000 ಮತಕ್ಕೆ ಅವ್ರು ಇಳಿದಿದ್ದಾರೆ. ಇದು ಹೆಚ್ಚಾಗಿಲ್ವೇ? ಚುನಾವಣೆಗೆ ಮೊದಲು ಏನು ಹೇಳಿದ್ರು ಅವರು? ಮೊದಲನೇ ಪ್ರಾಶಸ್ತ್ಯ ಮತದಿಂದ ಗೆಲ್ತೀವಿ, 15 ಸೀಟ್ ಗೆಲ್ತೀವಿ. ಅದು ಬೇಡ, ಹಿರಿಯರಾದಂಥ ಯಡಿಯೂರಪ್ಪನವ್ರ ಬಗ್ಗೆ ನನಗೆ ಗೌರವ ಇದೆ. ಅವರು ಯಾರಿಗಾದ್ರೂ ಒಂದು ಮಾತು ಕೊಟ್ಟರೆ ನಡೆಸ್ಕೊಟ್ಟಂತ ಒಬ್ಬ ಮುಖ್ಯಮಂತ್ರಿಗಳು. ನಾನು ಅನೇಕ ಸಾರಿ ಅವ್ರ ಬಗ್ಗೆ ಉದಾಹರಣೆ ಕೊಡ್ತೀನಿ. ಪ್ರಚಾರದಲ್ಲಿ ಭಾಗಿಯಾದ್ರಿ 15 ಸೀಟು ಅನ್ನೋದನ್ನ ಯಡಿಯೂರಪ್ಪನವರು ಪ್ರತಿ ಬಾರಿ ಹೇಳ್ತಾ ಇದ್ರಲ್ಲ ರವಿಕುಮಾರ್ ಅವರೇ. ಸರ್ ಅದು ಅಷ್ಟೇ. ಇನ್ನೊಂದು ನೋಡಿ, ಕುಮಾರಸ್ವಾಮಿ ಅವರಿಗೆ ಓಪನ್ ರಿಕ್ವೆಸ್ಟ್ ಕೊಟ್ಟರು, ಸಹಾಯ ಮಾಡಿ ಅಂತ. ಹೇಳಿ ಮುಂದುವರಿಸಿ ರೇವಣ್ಣ ಸರ್. ಅಲ್ಲಲ್ಲ ಇಲ್ಲ ಹರಿಪ್ರಸಾದ್ ಅವರೇ, ಇವರು ಹೇಳ್ತಾರೆ ರವಿಕುಮಾರ್ ಅವರೇ ಒಂದು ನಿಮಿಷ. 6 ಸೀಟ್ ನನಗೂ ನಿಮ್ಮ ಬಗ್ಗೆ ಗೌರವ ಇದೆ ಅಂತ ಹೇಳೋದಿಲ್ಲ. ಒಂದಂತೂ ಸತ್ಯನಾ, ಈ ಚುನಾವಣೆ, ಇತ್ತೀಚಿನ ಚುನಾವಣೆಗಳಲ್ಲಿ ಜನ ಕಾಂಗ್ರೆಸ್ಸಿನ ಪರವಾಗಿ ಇದ್ದಾರೆ ಅಂತಕ್ಕಂಥದ್ದನ್ನ ನಡೆದಂಥ ನೇರ ಚುನಾವಣೆ ಇರ್ಬೋದು ಅಥವಾ ಈ ಜನಪ್ರತಿನಿಧಿಗಳ ವಿಧಾನ ಪರಿಷತ್ ಚುನಾವಣೆ ಇರ್ಬೋದು, ಕಾಂಗ್ರೆಸ್ಸಿನ ಒಲವು ಇದೆ ಅಂತಕ್ಕಂಥದ್ದನ್ನ ಗೊತ್ತಾಗ್ತಾ ಇದೆ. ಅವೆಲ್ಲ ನೋಡ್ತಕ್ಕಂಥದ್ದು. ರವಿಕುಮಾರ್ ಅವರೇ, ಜನ ಅದು ಜನಪ್ರತಿನಿಧಿಗಳ ಮತದ ಮೂಲಕವಾಗಿ ಆದ್ರೂ ಕೂಡ ಜನ ಇವಾಗ ನನಗೆ ಒಂದು 3 ನಿಮಿಷ ಸಮಯ ಕೊಡಿ, ನಾನು ಮಾತಾಡ್ತೇನೆ. ಹೇಳಿ ರವಿಕುಮಾರ್. ಮಾತಾಡಿ ರವಿಕುಮಾರ್. ನಾನು ಬಿಜೆಪಿ ಪರವಾಗಿ ಹೇಗಿದ್ದಾರೆ ಅಂತ ನಾನು ಹೇಳ್ತೇನೆ. 3 ನಿಮಿಷ ಸಮಯ ಕೊಡಿ. ಅವ್ರಿಗೆ 5 ನಿಮಿಷ ಕೊಟ್ಟಿದ್ದೀವಿ ಈಗ. ಮಾತಾಡಿ ರಂಗನಾಥ್ ಸರ್, ಮಾತಾಡಿ ಪ್ಲೀಸ್ ಕಂಟಿನ್ಯೂ. ಕರ್ನಾಟಕ ರಾಜ್ಯದಲ್ಲಿ ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಾವು ಯಾವತ್ತೂ ಕೂಡ 11 ಸೀಟ್ ಗೆದ್ದಿರಲಿಲ್ಲ. ಯಾವಾಗಲೂ ಕೂಡ ಕಾಂಗ್ರೆಸ್ಸೇ ಗೆಲ್ತಾ ಇತ್ತು. ಅಂತಹ ಪರಿಸ್ಥಿತಿನಲ್ಲಿ ನಾವು 6ರಿಂದ 11 ಸೀಟನ್ನು ಗೆದ್ದಿದ್ದೇವೆ. ಅಂದರೆ 5 ಸೀಟ್ ಜಾಸ್ತಿ ಆಗಿದೆ, ಆಲ್ಮೋಸ್ಟ್ ಡಬಲ್. ನಮಗೆ ಬಹುಮತ ಇರಲಿಲ್ಲ, ಇನ್ನು 1 ಸೀಟ್ ಕಮ್ಮಿ ಇದೆ ಬಹುಮತಕ್ಕೆ ವಿಧಾನ ಪರಿಷತ್ತಲ್ಲಿ. ಕಾಂಗ್ರೆಸ್ಸಿಗೆ ಬಹುಮತ ಇಲ್ಲ ವಿಧಾನ ಪರಿಷತ್ತಲ್ಲಿ, ಗೊತ್ತಿರಲಿ. ಅಷ್ಟೇ ಅಲ್ಲ, ಕರ್ನಾಟಕ ರಾಜ್ಯದಲ್ಲಿ ಗ್ರಾಮ ಪಂಚಾಯತ್ಗಳಲ್ಲಿ ಯಾವತ್ತೂ ಕೂಡ ನಾವು 40%, 50% ಗ್ರಾಮ ಪಂಚಾಯತ್ಗಳಲ್ಲೇ ಇರಲಿಲ್ಲ. ಇವತ್ತು ಗ್ರಾಮ ಪಂಚಾಯತ್ಗಳಲ್ಲಿ ನಾವು ಅಧಿಕಾರದಲ್ಲಿದ್ದೇವೆ. ಇನ್ನು 3ನೇ ಸಂಗತಿ ಹೇಳ್ತೇನೆ. 22-23 ಸೀಟ್ಗಳಿಗೆ MLAಗಳಿಗೆ ಬೈ ಎಲೆಕ್ಷನ್ ನಡೆದಿದೆ ಕರ್ನಾಟಕ ರಾಜ್ಯದಲ್ಲಿ. ಅದರೊಳಗೆ ಕಾಂಗ್ರೆಸ್ ಗೆದ್ದಿರೋದೆಷ್ಟು, ಸೋತಿರೋದೆಷ್ಟು? ನಾನು ಹೇಳ್ತೇನೆ 19 ಸೀಟ್ ಗೆದ್ದಿದ್ದೇವೆ. 19 ಸೀಟು. ಇದು ಕಾಂಗ್ರೆಸ್ಗೆ ತನ್ನ ಬುಡ ಅಲ್ಲಾಡಿಸಿದಂಗೆ ಆಗಿಲ್ವಾ? ನೆಲೆ ಕಳ್ಕೊಂಡಿಲ್ವಾ ಕಾಂಗ್ರೆಸ್ಸು? ಇಲ್ಲ, ಮಸ್ಕಿಯನ್ನು ಗೆದ್ದು ಬಿಟ್ಟಿದ್ದೇವೆ, ಆಮೇಲೆ ಆನ್ಗಲ್ನಲ್ಲಿ ಗೆದ್ದು ಬಿಟ್ಟಿದ್ದೇವೆ, ಅಧಿಕಾರಕ್ಕೆ ನನಗೇನು ತೊಂದರೆ ಇಲ್ಲ, ನೀವು ಓಡಾಡಿ. ಅದೇ ಪ್ರಚಾರದಲ್ಲಿ ನೀವು ಓಡಾಡಿದ್ರೆ ನಮಗೇನು ತೊಂದರೆ ಇಲ್ಲ. ನಮಗೂ ಪಾರ್ಟಿ ಹೇಗೆ ಕಟ್ಟಬೇಕು ಅಂತ ಗೊತ್ತಿದೆ, ಹೇಗೆ ಅಧಿಕಾರಕ್ಕೆ ಬರಬೇಕು ಅಂತ ಗೊತ್ತಿದೆ, ಹೇಗೆ MLAಗಳನ್ನು ಗೆಲ್ಲಬೇಕು, MLCಗಳನ್ನು ಗೆಲ್ಲಬೇಕು ಅಂತ ಚೆನ್ನಾಗಿ ಗೊತ್ತಿದೆ. ನೀವು ಇದೇ ಪ್ರಚಾರದಲ್ಲಿ ಇರ್ತೀರಾ, ನೀವು ಇದೇ ವಾತಾವರಣದಲ್ಲಿ ಇರ್ತೀರಾ ಅಂತ ನನಗೇನು ಅಭ್ಯಂತರ ಇಲ್ಲ. ಈಗ ಉದಾಹರಣೆ ಸಿದ್ದರಾಮಯ್ಯ ಅವರೇ ಈ ಪರಿಸ್ಥಿತಿ 6 ಸ್ಥಾನದಿಂದ 11 ಸೀಟಿಗೆ ಗೆದ್ದುಬಿಟ್ಟಿದ್ರೆ ಸಿದ್ದರಾಮಯ್ಯ ಏನು ಹೇಳ್ತಾ ಇದ್ರು? ಮುಗೀತು BJP ಕತೆ ಅಂತ ಹೇಳ್ತಾ ಇದ್ರು. ಹಾಗಾಗಿ ಕಾಂಗ್ರೆಸ್ನ ನಾಯಕರು ಅವಲೋಕನ ಮಾಡ್ಕೊಳ್ತಕ್ಕಂಥದ್ದನ್ನ ಸರಿಯಾಗಿ ಕಲ್ತ್ಕೊಳ್ಬೇಕು ಅಂತೇಳಿ ನಾನು ಹೇಳೋದಕ್ಕೆ. ರವಿಕುಮಾರ್ ಅವರೇ, ಇನ್ನೊಂದು ಮುಂದುವರೆದು ಇನ್ನೊಂದು ವಿಚಾರದ ಬಗ್ಗೆ ಕೇಳಬೇಕಿದೆ ರವಿಕುಮಾರ್ ಅವರೇ.
ಇಲ್ಲಿ ನೀವು ಹೇಳ್ತಾ ಇರಿ, ಇದು ಒಂದು ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವಿನ ಫೈಟ್. ಇದರ ನಡುವೆ JDS ನ ನಾಯಕರು ಹೇಳ್ತಾ ಇದ್ದಾರೆ, ನಮ್ಮ ಜೊತೆಗೆ ಶರವಣ ಅವರು ಕೂಡ ಇದ್ದಾರೆ, ಶರವಣ ಅವರು ಕೂಡ ಅದೇ ಮಾತನ್ನ ಉಲ್ಲೇಖ ಮಾಡಿದ್ರು. ನಮ್ಮನ್ನ ಸೋಲಿಸಬೇಕು ಅಂದ್ರೆ JDS ಅನ್ನ ಸೋಲಿಸಬೇಕು ಅಂತ ಹೇಳಿ ಕಾಂಗ್ರೆಸ್ ಮತ್ತು ಬಿಜೆಪಿಯವರು ಒಂದಾಗ್ಬಿಟ್ರು ಇಲ್ಲಿ ಅಂತ ಹೇಳಿ. ಯಾವ ರೀತಿಯಲ್ಲಿ ನೀವು ಅವ್ರನ್ನ ಸೋಲಿಸೋದಷ್ಟೇ ನಿಮ್ಮ ಟಾರ್ಗೆಟ್ ಇತ್ತ? ಹಂಗಾದ್ರೆ ಒಂದ್ ಕಡೆಯಲ್ಲಿ ಮೈತ್ರಿ ಕೊಡಿ, ನಿಮ್ ಬೆಂಬಲ ಕೊಡಿ ಅಂತ ಕೇಳಿದ್ರು, ನೀವೇ ಸೋಲ್ಸೋಕೆ ಮುಂದಾದ್ರ? ಒಂದ್ ಅಂಶ ನಾನು ಹೇಳ್ತೇನೆ ಹಾ ಸರ್, ಇದ್ರ ಬಗ್ಗೆ ಒಂದು ಅಂಶ ಹೇಳ್ತೇನೆ. ನಾವು JDSನ ನಾಯಕರುಗಳಲ್ಲಿ ನಮ್ಮ ಮಾನ್ಯ ಶ್ರೀ ಯಡಿಯೂರಪ್ಪನವರು ರಿಕ್ವೆಸ್ಟ್ ಮಾಡಿರೋದೇನು, ಎಲ್ಲಿ 19 ಸೀಟುಗಳನ್ನು ನೀವು ಹಾಕಿಲ್ಲ ಅಂಥ ಕಡೆಗಳಲ್ಲಿ ನಮಗೆ ಸಹಾಯ ಮಾಡಿ ಅಂತ ಕೇಳಿದ್ದಾರೆ. ಕಾಂಗ್ರೆಸ್ನವ್ರು ಮಾಡ್ಕೊಂಡಿಲ್ವಾ? ನಿಮ್ಮ ಸಿದ್ಧಾಂತ ಏನು ಎಲ್ಲವನ್ನು ಬಿಟ್ಟು ವೆಸ್ಟ್ ಬೆಂಗಾಲ್ನಲ್ಲಿ ಕಾಂಗ್ರೆಸ್ ಕಮ್ಯುನಿಸ್ಟರು ಒಂದಾಗ್ತಾರೆ, ಇಲ್ಲಿ ಕೇರಳದಲ್ಲಿ ಕಚ್ಚಾಡ್ತಾರೆ. ನಿಮಗೆ ಸಿದ್ಧಾಂತ ಇಲ್ಲ, ಓನ್ಲಿ BJPಯನ್ನು ಸೋಲಿಸೋದೇ ನಿಮ್ಮ ಗುರಿ. ಹಾಗಾಗಿ ಇದನ್ನು ಮರಿದೇನೆ ಚರ್ಚೆ ಮಾಡಬೇಡಿ, ಇದನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ. ನಿಮಗೇನಾದ್ರು ಸಿದ್ಧಾಂತ ಇದೆಯಾ, ವಿಚಾರ ಇದೆಯಾ? ಓನ್ಲಿ ಗೆಲ್ಲೋದಷ್ಟೇ, ನಿಮಗೇನೇನು ತತ್ವ ಇಲ್ಲ, ಸಿದ್ಧಾಂತ ಇಲ್ಲ. ರವಿಕುಮಾರ್ ಅವರೇ, ಸಿದ್ಧಾಂತದ ಬಗ್ಗೆ ನಿಮ್ಗೆಷ್ಟು ಸಿದ್ಧಾಂತದ ಬಗ್ಗೆ ಅರಿವಿದೆಯೋ ನಮಗೂ ಅಷ್ಟೇ ಸಿದ್ಧಾಂತದ ಬಗ್ಗೆ ಚಿಂತನೆ ಇದೆ. ಹರಿಪ್ರಸಾದ್, ಸಿದ್ಧಾಂತದ ಬಗ್ಗೆ ಬಂದವರೇ ನಾವು. ಎಲ್ಲಿದೆ ಹೇಳಿ ಸಿದ್ಧಾಂತ? ಹರಿಪ್ರಸಾದ್, ಸ್ವಲ್ಪ ರವಿಕುಮಾರ್ಗೆ ನೀವು ಕೇಳಿರತಕ್ಕಂತ ಪ್ರಶ್ನೆನೇ ಬೇರೆ, ಅವ್ರು ಕೊಡುವಂತ ಉತ್ತರನೇ ಬೇರೆ. ನೀವು ಕೇಳಿರತಕ್ಕಂಥದ್ದು ನಾನ್ ಹೇಳಿದ್ದು ಮಂಡ್ಯ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಇಬ್ಬರು ಸೇರ್ಕೊಂಡು ಒಲಸಂಚು ಮಾಡಿ JDSನ ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅಂತೇಳಿ ನಮಗೆ ಇವತ್ತು ಮೋಸ ಮಾಡಿರತಕ್ಕಂಥದನ್ನ ನಾನು ಉಲ್ಲೇಖ ಮಾಡಿದೆ. ಇಡೀ ರಾಷ್ಟ್ರದಲ್ಲಿ ಎಲ್ಲ ಕಡೆ ಕೂಡ ಬಿಜೆಪಿ ಕಾಂಗ್ರೆಸ್ ಹೊಡೆದಾಡ್ತಾರೆ, ಆದರೆ ನಮ್ಮ ಮಂಡ್ಯ ಜಿಲ್ಲೆ, ಕೋಲಾರ, ತುಮಕೂರು ಮತ್ತೆ ಇಲ್ಲಿ ಮೈಸೂರು ಅಂತ ಬಂದಾಗ ಬೇರೆ ತರ ಮಾಡ್ತಾರೆ. ಅವ್ರಿಗೆ ಬೇಕಾಗಿರತಕ್ಕಂಥ JDSನ ಮುಗಿಸ್ಬೇಕು, ಅದು ಬಿಟ್ರೆ ಇನ್ನೇನು ಅವ್ರ ಅಜೆಂಡಾ ಇರ್ಲಿಲ್ಲ. ಇವತ್ತು ರವಿಕುಮಾರ್ ಅವರು ಅದ್ರ ಬಗ್ಗೆ ಎಲ್ಲಿ ಚರ್ಚೆ ಮಾಡ್ತಾ ಇಲ್ಲ. ಇವತ್ತಿನ ಪರಿಸ್ಥಿತಿಯಲ್ಲಿ ಬಿಜೆಪಿ ಏನು ನೀವು ಕೂಡ ಬೀಗ್ಬೇಕು ಅಂತ ಏನಿಲ್ಲ. ಇಲ್ಲಿ ನೀವು ರಾಷ್ಟ್ರದಲ್ಲಿ ಎಲ್ಲಾ ಕಡೆ ಅಧಿಕಾರ ಇದೆ, ಹಣ ಇದೆ, ಎಲ್ಲಾ ರೀತಿಯಲ್ಲಿ ಶಕ್ತಿಯುತವಾಗಿದ್ದೀರಾ. ಆದ್ರೂ 11 ಕ್ಷೇತ್ರ ಗೆದ್ದುಬಿಟ್ಟು ನೀವು ಕೂಡ ಏನ್ ಬೀಗ್ಬೇಕಾಗಿಲ್ಲ. ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ಕೇಳ್ತಾ ಇರತಕ್ಕಂಥದ್ದು ಇಷ್ಟೇ, ಇವತ್ತು ಜನಪ್ರತಿನಿಧಿಗಳು ವೋಟ್ ಹಾಕಿ ಗೆಲ್ಸಿರತಕ್ಕಂತ ಈ ವಿಧಾನ ಪರಿಷತ್ನ ಚುನಾವಣೆ, ಆದರೆ 2023 ಚುನಾವಣೆ ನಮ್ ಕಣ್ಮುಂದೆ ಇರತಕ್ಕಂಥದ್ದು. ಅದು ಮತದಾರ ಪ್ರಭುಗಳು ಜನ ಇದ್ದಾರೆ, ಜನ ವಿಶ್ವಾಸಕ್ಕೆ ತೆಗೆದುಕೋಬೇಕು, ಜನರಿಂದ ಆಯ್ಕೆ ಆಗಿ ಬರಬೇಕಾಗುತ್ತೆ. ಅದನ್ನು ಕೂಡ ನಾವು ನೋಡ್ತೀವಿ. ಮಾತಾಡ್ತೀನಿ. ಬಹುತೇಕ ನಾವು ಚರ್ಚೆಯ ಕೊನೆ ಹಂತವನ್ನು ತಲುಪಿದೀವಿ. ಈಗ ಇಲ್ಲಿ ತನಕ ಸಾಕಷ್ಟು ಸಂಗತಿಗಳನ್ನು ಮಾತಾಡಿದೀವಿ. ನಿಜಕ್ಕೂ ಹಾಗಾದ್ರೆ ಎಲ್ಲೆಲ್ಲಿ ಕಾರ್ಯತಂತ್ರಗಳು ಯಶಸ್ಸನ್ನ ಕೊಟ್ಟು ಎಲ್ಲೆಲ್ಲಿ ಫೇಲ್ ಆಯಿತು ಅನ್ನೋದ್ರ ಬಗ್ಗೆ, ಜೊತೆಗೆ ನಾಯಕರು ಬೇರೆ ಬೇರೆ ಪಕ್ಷದವ್ರ ಮೇಲೆ ಆರೋಪ ಪ್ರತ್ಯಾರೋಪಗಳನ್ನು ಕೂಡ ಮಾಡ್ತಾ ಇದ್ರು. ಈಗ ರೇವಣ್ಣವ್ರ ಜೊತೆ ನಾವು ಮಾತುಕತೆಯನ್ನು ಮುಂದುವರಿಸ್ತಾ ಇದ್ದೀವಿ. ರೇವಣ್ಣವರೇ, ಈಗ ಶರವಣವ್ರು ಹೇಳಿದಂಥ ಮಾತನ್ನ ಕೇಳಿದ್ರಿ, ಅವ್ರ ನಾಯಕರು ಹೇಳಿದಂಥ ಮಾತನ್ನ ಕೇಳಿದ್ರಿ. ಎಲ್ಲ ಒಂದು ಕಡೆ ಎರಡೂ ರಾಷ್ಟ್ರೀಯ ಪಕ್ಷಗಳು ಸೇರಿಕೊಂಡು ನಮ್ಮನ್ನು ಮುಗಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಾವು ಎದ್ದು ನಿಲ್ತೀವಿ, ನಾವು ಮೈ ಕೊಡವಿ ಎದ್ದು ನಿಲ್ತೀವಿ ಅನ್ನುವಂಥ ಮಾತನ್ನ ಕುಮಾರಸ್ವಾಮಿ ಅವರು ಹೇಳ್ತಾರೆ. ಏನಂತೀರಿ ಇದ್ರ ಬಗ್ಗೆ? ಅವರು ಯಾವಾಗಲೂ 2023 ಚುನಾವಣೆ ನಾವು ಗೆಲ್ತೇವೆ, ನಾವೆಲ್ಲ 224 ಸೀಟ್ನಲ್ಲೂ ನಾವು ಮಾಡ್ತೀವಿ ಅನ್ನೋದನ್ನು ಹೇಳ್ತಾನೆ ಇದ್ದಾರೆ. ಆ ತೋಟದಲ್ಲಿ ಕೂತ್ಕೊಂಡು ನಾನು ಒಬ್ಬನೇ ಓಡಾಡಲ್ಲ ಅಂತಲೂ ಹೇಳ್ತಾ ಇದ್ದಾರೆ, ಅದು ಬೇರೆ ಆಯಿತು. ಆದರೆ ಇವತ್ತು ಏನಪ್ಪ ಅಂತ ಹೇಳಿದ್ರೆ, ಈ ಚುನಾವಣೆಯಲ್ಲಿ ಅವ್ರು ಹೇಳೋವಂಥ ಮಾತು, ಇಲ್ಲಿ ಮಾತ್ರ ಮಂಡ್ಯದಲ್ಲಿ ಒಂದನ್ನೇ ಹೇಳ್ಬಿಟ್ಟು ನಾವು ಕಾಂಗ್ರೆಸ್ BJP ಸೇರ್ಕೊಂಡ್ಬಿಟ್ಟಿದ್ದೀವಿ ಅಂತಾರೆ. ಆದರೆ ಅವರು ನಮ್ಮ ಮಾಗಡಿಯಲ್ಲಿ ಒಂದು ಗಾದೆ ಇದೆ, ನಾನು ಹತ್ತಂಗೆ ಬೆಳ್ತೀನಿ, ನೀನು ಹೊಡೆದಂಗೆ ಕೊಡಿ ಅಂತ. ಯಡಿಯೂರಪ್ಪನವ್ರು ಕೇಳೋದು, ನಮಗೆ ಎಲ್ಲೆಲ್ಲಿ ನಿಮ್ಮ ಸೀಟ್ ಇಲ್ವೋ ನಮಗೆ ಸಹಾಯ ಮಾಡಿ ಅಂತ. ಇವರು ನಿಮ್ಮ ತೀರ್ಮಾನ ಮಾಡಿಕೊಳ್ಳಿ ಅಂತ ಕುಮಾರಸ್ವಾಮಿ ಅವ್ರು ಹೇಳೋದು. ಇದೇನು ಇವತ್ತು ಹೊಸದಾ? ಮುಂದೆ ನಡೆದಂಥ ಬೈ ಎಲೆಕ್ಷನ್ಗಳಲ್ಲೂ ಇದೇ ಕೆಲಸ ಮಾಡಿದ್ರು. ಇವ್ರು ಹೊಂದಾಣಿಕೆ ಮಾಡ್ಕೊಂಡು ಹೇಗೆ ಮಾಡ್ತಾರೆ ಅಂದರೆ, ದೆಹಲಿಲಿ ಕೂತ್ಕೊಂಡು ಪ್ರಧಾನಿಗಳ ಜೊತೆಲಿ ಕೂತ್ಕೊಂಡು ದೇವೇಗೌಡರು ಒಂದು ಸಮಯಕ್ಕೆ ಸರಿಯಾಗಿ ಒಂದು ಮೀಟಿಂಗ್ ಮಾಡಿ ನಾವಿಬ್ಬರು ಜೊತೆಲಿದ್ದೀವಿ ಅಂತ ತೋರಿಸ್ತಾರೆ. ಅದು ಯಾರಿಗೂ ಹೋಗುತ್ತೆ? ಆ ಮೆಸೇಜ್ಗಳು ಕೊಡೋದ್ರಲ್ಲೇ, ಅವರ ಸನ್ನೆಗಳಲ್ಲೇ ಕೆಲಸ ಆಗುತ್ತೆ ಸ್ವಾಮಿ. ಇದು ಅರ್ಥ ಆಗುತ್ತೆ ಜನಕ್ಕೆ. ಈ ಸನ್ನೆಗಳು, ಕೈ ಸನ್ನೆಗಳು ಗೊತ್ತಾಗ್ಬಿಟ್ಟಿದೆ. ಬಿಟ್ಟು ಮುಂದುವರಿಸಿ ಅದನ್ನು ಬಿಟ್ಟು ಈಗ ಆಗಿರ್ತಕ್ಕಂಥ ಚುನಾವಣೆಯಲ್ಲಿ ಚುನಾವಣಾ ಫಲಿತಾಂಶದ ಬಗ್ಗೆ ಚರ್ಚೆ ಆಗ್ಬೇಕೆ ಹೊರತು ರವಿಕುಮಾರ್ ಅವರು ಹೇಳಿದಾಗೆ
ವೆಸ್ಟ್ ಬೆಂಗಾಲು ಮತ್ತು ಕೇರಳದಲ್ಲಾದಂಥ ಪರಿಸ್ಥಿತಿ ಹೇಳೋದು ಬೇಕಾಗಿಲ್ಲ. ನೀವು ಕಾಂಗ್ರೆಸ್ ಗೆದ್ದವ್ರನ್ನೆಲ್ಲ ತಗೊಂಡು ಸರ್ಕಾರಗಳು ರಚನೆ ಮಾಡಿದ್ದೀರಲ್ಲ, ನಿಮ್ಗೆ ಯಾವ ಸಿದ್ಧಾಂತ ಇದೆ? ಬಿಜೆಪಿ ಸಿದ್ಧಾಂತವಾ ಅದು? ನಿಮಗೆ ಕಾಣಲ್ವಾ? ನಿಮ್ಮ ಬೆನ್ನು ನಿಮಗೆ ಕಾಣಲ್ವಾ? ಸ್ವಲ್ಪ ಯೋಚನೆ ಮಾಡಿ ಸ್ವಾಮಿ. ಹೇಳೋದು ಇಷ್ಟು ಭಾಳ ಈಸಿ. ನೀವು ಮಾಡಿದಂಥದ್ದು ಎಂಥದ್ದು ರವಿ? ರವಿಕುಮಾರ್ ಅವರೇ, ಈಗ ಒಂದಂತೂ ಸಂತೋಷ, ಹೇಳಿ, ಜನ ಇವತ್ತು ಕಾಂಗ್ರೆಸ್ಸಿನ ಪರವಾಗಿ ಇದ್ದಾರೆ ಅಂತಕ್ಕಂಥದ್ದು ಹೇಳುತ್ತೆ. ಓಕೆ ರವಿಕುಮಾರ್ ಅವರೇ, ಈಗ ನಾನು ಆರಂಭದಲ್ಲಿ ಮಾತನ್ನು ಹೇಳಿದೆ, ಎಲ್ಲವೂ ಕೂಡ ನಿಮ್ಮ ಕೈನಲ್ಲಿ ಇತ್ತು, ಅಧಿಕಾರ ಇದೆ, ಏನಂದ್ರೆ ಅದ್ಭುತವಾದಂಥ ಕಾರ್ಯಕರ್ತರುಗಳಿದ್ದಾರೆ, ಕೆಲಸ ಮಾಡುವಂಥವ್ರು. ಇದೆಲ್ಲದರ ನಡುವೆ ಈಗ ಸ್ಥಾನಗಳು ಜಾಸ್ತಿ ಆಗಿದೆ, ಒಪ್ಕೋತೀನಿ. ಅದು ನಿರೀಕ್ಷಿತ ಮಟ್ಟದಲ್ಲಿ ನಿಮಗೆ ಬಂದಿಲ್ಲ ಅನ್ನೋದನ್ನು ತಾವು ಒಪ್ಕೋತೀರಿ. ಅದನ್ನು ಒಪ್ಕೊಂಡಿರ್ತಾವೆ. ಇಲ್ಲ, ನಮ್ಮ ನಿರೀಕ್ಷೆಗಳು ಬೇರೆ ಇತ್ತು, ಆದರೆ ನಮ್ಮ ಸಾಧನೆ ಕಳಪೆ ಅಲ್ಲ ಅನ್ನುವಂಥ ಮಾತು ಅಲ್ಲಲ್ಲ. ಇಲ್ಲೇನು ಅಂತಂದ್ರೆ, ಈಗ ರೇವಣ್ಣವ್ರು ಹೇಳಿದಂಥ ಮಾತನ್ನು ಕೇಳಿಸ್ಕೊಂಡಿರ್ಬೇಕು, ಗೊತ್ತಿಲ್ಲ. ಈಗ ಶರವಣವ್ರು ಹೇಳಿದಂಥ ಮಾತಿಗೆ ನೀವು ಉತ್ತರ ಕೊಡಬೇಕು. ಈಗ ಎಲ್ಲೋ ಕಡೆ ನಿಮ್ಮ ಷಡ್ಯಂತ್ರಗಳು ಈ ಕೊನೆಯ ಕ್ಷಣದ ತನಕ ನೀವು ಏನು ಅಂದರೆ, ಈಗ ನೋಡಿ ಶರವಣವ್ರು ಹೇಳ್ತಾರೆ, ಈ ಎರಡೂ ಪಕ್ಷಗಳ ಷಡ್ಯಂತ್ರಗಳು ನಮ್ಮನ್ನು ಈ ಮಟ್ಟಕ್ಕೆ ತಂದು ಅಂತ. ಕೊನೆಯ ಕ್ಷಣದ ತನಕ ನೀವು ಅವ್ರ ಬೆಂಬಲ ಕೊಡಲಿ, ಇವ್ರ ಬೆಂಬಲ ಕೊಡಲಿ, ಕುಮಾರಸ್ವಾಮಿ ಅವ್ರ ಹೆಸರಲ್ಲಿ ಯಾಕೆ ಈ ರೀತಿ ಮಾತುಗಳೆಲ್ಲ ಯಾಕೆ ಕೇಳಿ ಬಂದ್ವು ಅಂತ ಹೇಳಿ ಅಂತ ಕೊನೆಯ ಕ್ಷಣದ ತನಕ. ಸರ್, ನಾನು ನೋಡಿದ್ದೀನಿ, ಸ್ಪಷ್ಟವಾಗಿ ಹೇಳ್ತೇನೆ, ನಮಗೆ ಈ ಫಲಿತಾಂಶ ಬಹಳ ದೊಡ್ಡ ಪ್ರಮಾಣದಲ್ಲಿ ಸಮಾಧಾನ ಆಗಿದೆ ಅಂತ ಇಲ್ಲ. ಆದ್ರೆ ನಾವು 6 ಸ್ಥಾನದಿಂದ 11 ಸ್ಥಾನದಲ್ಲಿ ಗೆದ್ದಿದ್ದೇವೆ, ನಿರಾಶ ಆಗ್ತಕ್ಕಂಥ ಅವಶ್ಯಕತೆ ಇಲ್ಲ. ಮತ್ತು ಕಾಂಗ್ರೆಸ್ 4 ಸೀಟ್ಗಳನ್ನ ಕಳ್ಕೊಂಡಿದೆ, ಬೀಗ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳಿದ್ದೇನೆ. ಆದ್ರೆ ಅವ್ರೇನ್ ಹೇಳಿದ್ರು, ಒಂದು ಹಾನಗಲ್ಲಲ್ಲಿ ಗೆದ್ದಿದ್ದೇವೆ, ಮಸ್ಕಿಯಲ್ಲಿ ಗೆದ್ದಿದ್ದೇವೆ. ನಾವೆಷ್ಟು ಗೆದ್ದಿದ್ದೇವೆ? 22, 23 ಸೀಟ್ ಎಲೆಕ್ಷನ್ ನಡೆದಾಗ 19 MLA ಗೆದ್ದಿದ್ದೇವೆ. ಹೇಳಿ, ಇದು ಬಿಜೆಪಿಯ ಸಾಧನೆ ಹೌದೋ ಅಲ್ವೋ? ಅದು ಎಷ್ಟು 19 ಕಡೆ ನಮ್ಮದಲ್ಲದೆ ಇರ್ತಕ್ಕಂಥ ರವಿಕುಮಾರ್ ಅವರೇ, ಈಗ ಬಿಜೆಪಿ ಒಂದೇ ಚುನಾವಣೆ ಬಿಜೆಪಿ ಎಷ್ಟು ಸ್ಥಾನಕ್ಕೆ ಬಂದಿದೆ ಅನ್ನುವಂಥದ್ದು ನಿಜಕ್ಕೂ ದೊಡ್ಡ ಸಾಧನೆ. ಅದ್ರ ಬಗ್ಗೆ ಪ್ರಶ್ನೆ ಇಲ್ಲ ರವಿಕುಮಾರ್ ಅವರೇ. ಮೈಸೂರಿನಲ್ಲಿ ಏನಾಗ್ತಾ ಇತ್ತು ರವಿಕುಮಾರ್ ಅವರೇ, ಅದ್ರ ಬಗ್ಗೆ ಖಂಡಿತವಾದ ಪ್ರಶ್ನೆ ಇಲ್ಲ. ಬಿಜೆಪಿಯ ಸಾಧನೆ ಬಗ್ಗೆ ಖಂಡಿತವಾದ ಪ್ರಶ್ನೆ ಇಲ್ಲ, ಯಾಕಂದ್ರೆ ಎಷ್ಟು ಸ್ಥಾನಗಳಿದ್ವು, ಎಲ್ಲಿ ತನಕ ಬಂದಿದೆ ಪ್ರಶ್ನೆ ಇಲ್ಲ. ಆದ್ರೆ ಎಲ್ಲೋ ಒಂದ್ ಕಡೆಗೆ ಕಾಂಗ್ರೆಸ್ ಅನ್ನ ನೀವು ಕಡೆಗಣಿಸ್ತಾ ಇದ್ರಿ, ಕಾಂಗ್ರೆಸ್ನ ಬಲವರ್ಧನೆ ಕೂಡ ಆಗ್ತಾ ಇರೋದನ್ನು ಕೂಡ ಒಪ್ಕೋಬೇಕು. ಅದಕ್ಕೆ ತಕ್ಕ ಹಾಗೆ ಕಾರ್ಯತಂತ್ರಗಳು ನಿಮ್ಮದು ಬದಲಾಗಬೇಕು ಅಂತ. ಇಲ್ಲ, ಇದ್ರ ಬಗ್ಗೆ ನಮಗೂ ಕೂಡ ಗಮನಿಸಿದ್ದೇವೆ, ನಾವು ಗಂಭೀರವಾಗಿ ತೆಗೆದುಕೊಳ್ತೇವೆ, ಕೂತ್ಕೊಳ್ತೇವೆ. ಈ ಉದಾಹರಣೆಗೆ ಮೊನ್ನೆ ಏನು ಚುನಾವಣೆ ನಡೀತು 10ನೇ ತಾರೀಕು, ಇಡೀ ಕಾಂಗ್ರೆಸ್ ಪೂರ್ತಿ ಹಣ ಇರ್ತಕ್ಕಂಥವ್ರಿಗೆ, ದನದಾಹಿಗಳಿಗೆ ಟಿಕೆಟ್ ಅನ್ನ ಕೊಟ್ಟಿದ್ದಾರೆ. SR ಪಾಟೀಲ್ ರಂತವ್ರಿಗೆ ಕಡೆಗಣಿಸಿದ್ದಾರೆ. ಅವ್ರಿಗೆ ಒಂದೇ ಗೆಲ್ಲೋದೊಂದೇ ಕ್ರೈಟೀರಿಯಾ, ಗೆಲುವೊಂದೇ ಮಂತ್ರ. ಕಾಂಗ್ರೆಸ್ಗೆ ಕಾರ್ಯಕರ್ತರು ಬೇಡ, ತತ್ವ ಬೇಡ, ಸಮಯದ ಅಭಾವ ಇದೆ, ಅದಕ್ಕಾಗಿ ಶರಣವರೇ ಕಡೆದಾಗಿ ತಾವೇನು ಹೇಳ್ತೀರಿ? ಈಗ ಹಾಸನದಲ್ಲಿ ಆದ್ರೆ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ತೀರಿ, ಉಳಿದ ಕಡೆಗಳಲ್ಲಿ ಯಾಕೆ ನಿಮ್ಗೆ ಅದೇ ರೀತಿ ನೋಡಿ ಆಗ್ಲೇ ಆಗಿಲ್ಲ ಅಂತ? ಅಲ್ಲ ಹರಿಪ್ರಸಾದ್, ಹಿಂದೆ ಎಲ್ಲ ಹೇಳ್ತಾ ಇದ್ರು ಸಿದ್ದರಾಮಯ್ಯನವರು JDS ಕುಟುಂಬ ರಾಜಕಾರಣ, ಕುಟುಂಬ ಪಕ್ಷ, JDF ಅಂತ ಹೇಳ್ತಾ ಇದ್ರು. ಇವತ್ತು ಕಾಂಗ್ರೆಸ್ನವ್ರನ್ನ ಏನಂತ ಕರಿತೀರಾ? CGF ಅಂತ ಕರಿಬೇಕಾ? BJP ಅವ್ರನ್ನ BJF ಅಂತ ಕರಿಬೇಕಾ? ನೀವು ಹೇಳಿ. ಇಷ್ಟು 25 ಕ್ಷೇತ್ರದ ಚುನಾವಣೆಗಳಲ್ಲಿ 8 ಕ್ಷೇತ್ರದಲ್ಲಿ ತನ್ನ ಕುಟುಂಬ ಸದಸ್ಯರು, ಸಂಬಂಧಿಕರಿಗೆ ಕಾಂಗ್ರೆಸ್ ಟಿಕೆಟ್ ಅನ್ನು ನೀಡಿರತಕ್ಕಂಥದ್ದು. 6 ಕ್ಷೇತ್ರದಲ್ಲಿ ಬಿಜೆಪಿ ತನ್ನ ಕುಟುಂಬದವರಿಗೆ ಸದಸ್ಯರಿಗೆ ಕೊಟ್ಟಿರತಕ್ಕಂಥದ್ದು. ಈಗ ಕುಟುಂಬ ರಾಜಕಾರಣ, JDS ಫ್ಯಾಮಿಲಿ ಪಕ್ಷ ಅಂತ ಹೇಳುವಂತ ನೈತಿಕತೆನ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡು ಕೂಡ ಕಳೆದುಕೊಂಡಿದೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ನಮ್ಮ ಕಣ್ಮುಂದೆ ಇರತಕ್ಕಂಥದ್ದು 2023ರ ಶೇರ್ ಮಾಡ್ಕೊಳ್ಳೋದಕ್ಕಾಗಿ HM ರೇವಣ್ಣವರೇ ತಮಗೂ ಕೂಡ ಧನ್ಯವಾದ. ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗೋದಕ್ಕಾಗಿ. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.